ದೇವರ ಸಮ್ಮುಖದಲ್ಲಿ ನಾವು ಕೂಡಿ ಬಂದಿರುವುದು ಕರ್ತನಿಂದ ಶ್ರೇಷ್ಠವಾದ ಸಂಗತಿಗಳನ್ನು ಕರ್ತನಿಂದ ಹೊಂದಿಕೊಳ್ಳುವುದಕ್ಕಾಗಿ, ಕರ್ತನ ಮುಖವನ್ನು ನೋಡಲಿಕ್ಕಾಗಿ ನಾವು ಬಂದವರಾಗಿದ್ದೇವೆ. ಆದ್ದರಿಂದ ದೇವರ ವಾಕ್ಯದಲ್ಲಿ ಕೆಲವೊಂದು ಭಾಗಗಳನ್ನು ನಿಮ್ಮ ನೆನಪಿಗೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಈ ಕಾಲಘಟ್ಟದಲ್ಲಿ ಅನೇಕರು ಬಿಡುಗಡೆಗಳನ್ನು ಎದುರು ನೋಡ್ತಾ ಇದ್ದಾರೆ, ಅನೇಕರು ಅದ್ಭುತಗಳನ್ನು ಎದುರು ನೋಡ್ತಾ ಇದ್ದಾರೆ. ಅನೇಕರು ನನ್ನ ಜೀವಿತದಲ್ಲಿ, ನನ್ನ ಮಕ್ಕಳ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ತಲೆಮಾರಿನಲ್ಲಿ, ನನ್ನ ಬಿಸ್ನೆಸ್ನ ವಿಷಯದಲ್ಲಿ, ನನ್ನ ಸ್ವಂತ ಶರೀರದಲ್ಲಿ, ನನ್ನ ಆರೋಗ್ಯದಲ್ಲಿ, ನನ್ನ ಬಿಸ್ನೆಸ್ನ ವಿಷಯದಲ್ಲಿ ಒಂದು ಅದ್ಭುತ ನಡಿಬೇಕು, ಕರ್ತನು ಕಾರ್ಯ ಮಾಡಬೇಕು ಎಂದು ದೇವರ ಸಮ್ಮುಖದಲ್ಲಿ ನಿರೀಕ್ಷಿಸ್ತಿರುವಂಥ ಎಷ್ಟೋ ದೇವರ ಮಕ್ಕಳಿದ್ದಾರೆ. ಆದರೆ ಎಷ್ಟು ನಿರೀಕ್ಷಿಸಿದ್ರು ನಮ್ಮ ಜೀವನದಲ್ಲಿ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಎನ್ನುವಂಥ ಒಂದು ಪ್ರಶ್ನಾರ್ಥಕವಾದಂಥ ಚಿಹ್ನೆ ಅನೇಕರ ಜೀವಿತದಲ್ಲಿ ಉಂಟು. ಆದರೆ ನಾನು ನಂಬುತ್ತೇನೆ, ಈ 3 ದಿವಸ ಆ ಎಲ್ಲ ಪ್ರಶ್ನಾರ್ಥಕವಾದ ಚಿಹ್ನೆಗಳನ್ನು ದೇವರು ತೆರೆದು ಒಂದು ಉತ್ತರವನ್ನು ದೇವರು ನಿಮಗೆ ದಯಪಾಲಿಸಿ, ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡಲಿ ಎಂದು ನನ್ನ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸ್ತೇನೆ. ಆದುದರಿಂದ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕಾದ್ರೆ ಅಥವಾ ದೇವರಿಂದ ದೊಡ್ಡ ಕಾರ್ಯ ಹೊಂದಿಕೊಳ್ಳಬೇಕಾದ್ರೆ ಹೇಗೆ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಎನ್ನುವುದನ್ನು ನಮಗೆ ಕಲಿಸುವುದು ದೇವರ ವಾಕ್ಯ. ದೇವರ ಕೈಯಲ್ಲಿ ಅಸಾಧ್ಯವಾದದ್ದು ಒಂದು ಇಲ್ಲ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ದೇವರ ಕೈಯಲ್ಲಿ ಅಸಾಧ್ಯವಾದದ್ದು ಒಂದು ಇಲ್ಲ. ನನ್ನ ದೇವರು ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ನನ್ನ ದೇವರು ಶಕ್ತನು. ಹಾಗಾಗಿರುವುದಾದರೆ ದೇವರ ವಾಕ್ಯವನ್ನು ನಾವು ಸರಿಯಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಕ್ಕಾಗಿ ಪ್ರಾರಂಭಿಸಿದರೆ ಸಾಕು, ಬಿಡುಗಡೆಗಳು, ಅದ್ಭುತಗಳು ತಾನಾಗೇ ನಮ್ಮ ಜೀವಿತದಲ್ಲಿ ನಡೆಯಲ್ಪಡುತ್ತೆ. ಎಷ್ಟು ಜನ ನಾನು ಇನ್ನೊಂದು ಅರ್ಧ ಗಂಟೆ ಒಂದು 25-35 ನಿಮಿಷದ ಒಳಗಡೆ ಒಂದು ಚಿಕ್ಕ ಸಂದೇಶವನ್ನು ನಿಮ್ಮ ಮುಂದೆ ಹೇಳಿ ನಾನು ಅನಂತರ ನಾವು ಪ್ರಾರ್ಥನೆ ಕಡೆ ನಾನು ನಡೆಸಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ನಾನು ನಂಬುತ್ತೇನೆ, ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ಅನೇಕ ಕುಟುಂಬಗಳು ಒಂದು ಸಾಕ್ಷಿಯೊಟ್ಟಿಗೆ ದೇವರ ಸಮ್ಮುಖದ ಎದ್ದು ನಿಲ್ಲತಕ್ಕಂತೆ ದೇವರು ದೊಡ್ಡ ಕಾರ್ಯ ದೇವರು ಮಾಡ್ತಾನೆ. ಸಿದ್ಧರಾಗಿದ್ದೀರಾ? ನಾವು ಸತ್ಯವೇದ ಗ್ರಂಥದಲ್ಲಿ ನಾವು ಕೆಲವೊಂದು ವಚನಗಳನ್ನು ದೇವರ ಸಮ್ಮುಖದಲ್ಲಿ ಓದಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಲಿಕ್ಕಾಗಿ ನಾವು ಹೋಗೋಣ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯದ ಅದರ 5ನೇ ವಚನದಿಂದ ಕೆಲವೊಂದು ಭಾಗಗಳನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಓದಿ ನಾವು ಧ್ಯಾನಿಸಲಿಕ್ಕಾಗಿ ನಾವು ಹೋಗುವಂತರಾಗಿರೋಣ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯದ 5ನೇ ವಚನದಿಂದ ಕೆಲವೊಂದು ಭಾಗಗಳನ್ನು ನಾವು ಓದಿ ನಾವು ಧ್ಯಾನಿಸಲಿಕ್ಕಾಗಿ ನಾವು ಹೋಗೋಣ. ಅಪೊಸ್ತಲರು ಸ್ವಾಮಿಗೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಕೇಳಲು ಸ್ವಾಮಿ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರು ಅದು ನಿನ್ನ ಮಾತನ್ನು ಕೇಳುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಮತ್ತೊಂದು ಆವೃತ್ತಿ ನನ್ನ ವಾಕ್ಯವನ್ನು ನಿಮ್ಮ ನೆನಪಿಗೆ ತರ್ತೇನೆ. ಅಪೊಸ್ತಲರ ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು ಸ್ವಾಮಿ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೆ ಅದು ನಿಮ್ಮ ಮಾತನ್ನು ಕೇಳುವುದು. ಎಷ್ಟು ಜನರಿಗೆ ಅರ್ಥ ಆಯಿತು ಅಂತ ನನಗೆ ಗೊತ್ತಿಲ್ಲ. ಹಾಗಾದರೆ ನೀವು ನುಡಿದ್ರೆ ಎಲ್ಲವೂ ನಿಮ್ಮ ಮಾತನ್ನು ಕೇಳುತ್ತೆ. ಅಸಾಧ್ಯತೆಗಳ ಮೇಲೆ ನೀವು ನುಡಿದರೆ, ಹೋರಾಟಗಳ ಮೇಲೆ ನೀವು ನುಡಿದ್ರೆ, ಅನೇಕ ವರ್ಷಗಳಿಂದ ಬೇರೂರಲ್ಪಟ್ಟಂಥ ಒಂದು ದೊಡ್ಡ ಅತ್ತಿ ಮರವಾಗಿರುವುದಾದರೂ ನೀವು ನಂಬಿಕೆಯಿಂದ ನೀವು ನುಡಿದರೆ ಅವೆಲ್ಲವೂ ನಿಮ್ಮ ಮಾತನ್ನು ಕೇಳುವುದು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಇವತ್ತಿನ ಆರಾಧನೆ ಮುಗಿಯೋದ್ರೊಳಗಾಗಿ ನೀವು ಬಾಯಿ ತೆರೆದು ಏನು ನುಡಿತೀರೋ, ಯಾವುದರ ಮೇಲೆ ನೀವು ನುಡಿಯುತ್ತೀರೋ, ಯಾವ ಸಂಗತಿಯ ಮೇಲೆ ನೀವು ನುಡಿಯುತ್ತೀರೋ, ಯಾವ ಪರಿಸ್ಥಿತಿಯ ಮೇಲೆ ನೀವು ನುಡಿಯುತ್ತೀರೋ, ನೀವು ನುಡಿದ ಪ್ರಕಾರವಾಗಿ ಆ ಪರಿಸ್ಥಿತಿಗಳು ನಿಮ್ಮ ಮಾತನ್ನು ಕೇಳುವುದು. ಅದನ್ನು ನಂಬೋರಿದ್ರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇವತ್ತು ನನ್ನ ಮಾತನ್ನು ಯಾರು ಕೇಳ್ತಾರೆ? ಪಾಸ್ಟರ್, ನನಗೆ ವಿದ್ಯಾಭ್ಯಾಸ ಇಲ್ಲ,
ನನಗೆ ಹಣ ಇಲ್ಲ, ನಾನು ಒಂದು ಒಳ್ಳೆ ಕುಟುಂಬಕ್ಕೆ ಸೇರಲ್ಪಟ್ಟವನಲ್ಲ, ನನಗೆ ವಾಕ್ಚಾತುರ್ಯ ಇಲ್ಲ, ನನಗೆ ಸಾಮರ್ಥ್ಯ ಇಲ್ಲ ಎಂದು ಹೇಳಿಕೊಂಡು ಯಾರಾದರೂ ಕೂತಿದ್ರೆ ನಾನು ಹೇಳ್ತಾನೆ, ಸೈತಾನನು ನಿಮ್ಮನ್ನು ವಂಚಿಸ್ತಾ ಇದ್ದಾನೆ. ನಿಮ್ಮ ಹಣ ನೋಡಿ ನಿಮ್ಮನ್ನು ದೇವರು ಆರಿಸಿಕೊಳ್ಳಿಲ್ಲ, ನಿಮ್ಮ ಸೌಂದರ್ಯವನ್ನು ನೋಡಿ ದೇವರು ನಿಮ್ಮನ್ನು ಆರಿಸಿಕೊಳ್ಳಲಿಲ್ಲ, ನಿಮ್ಮ ವಿದ್ಯಾಭ್ಯಾಸವನ್ನು ನೋಡಿ ದೇವರು ನಿಮ್ಮನ್ನು ಆರಿಸಿಕೊಳ್ಳಲಿಲ್ಲ, ನಿಮ್ಮ ಪಾರಂಪರ್ಯವನ್ನು ನೋಡಿ ಕರ್ತನು ನಿಮ್ಮನ್ನು ಆರಿಸಿಕೊಳ್ಳಲಿಲ್ಲ. ದೇವರು ನಿಮ್ಮನ್ನು ಪ್ರೀತಿಸಿ ಆತನು ನಿಮ್ಮನ್ನು ತನ್ನ ಮಕ್ಕಳಾಗಿ ದೇವರು ಆತನು ಆರಿಸಿಕೊಂಡಿದ್ದಾನೆ. ಬೈಬಲಲ್ಲಿ ಹೇಳುತ್ತದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ. ಹಾಗಾದ್ರೆ ನೀವು ದೇವರ ಮಕ್ಕಳಾಗಿದ್ರೆ ಒಂದು ಕಾರ್ಯ ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ, ನಾವು ನುಡಿದಿದ್ದು ಅದು ನಡೆಯುತ್ತೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನೀವು ದೇವರ ಮಕ್ಕಳಾಗಿದ್ರೆ, ನೀವು ದೇವರ ಮಗಳು, ನೀವು ದೇವರ ಮಗನು ಎನ್ನುವಂಥ ನಿಶ್ಚಯ ನಿಮಗಿರುವುದಾದರೆ, ಯೇಸು ಸ್ವಾಮಿ ಚಂದ್ರಮೌಳಿ ಪಾಸ್ಟ್ ಅಲ್ಲ ಹೇಳಿದ್ದು, ಯೇಸು ಸ್ವಾಮಿ ತಾನು ಹೇಳಿದನು, ನೀವು ಹೇಳಿದರೆ ಅದು ನಿನ್ನ ಮಾತನ್ನು ಕೇಳುವುದು. ಹಾಗಾದರೆ ಇವತ್ತು ನಾನು ಹೇಳ್ತೇನೆ, ನೀವು ಹೇಳಲಿಕ್ಕಾಗಿ ಹೋಗ್ತೀರಾ, ನೀವು ಬಾಯಿ ತೆರೆದು ನುಡಿಲಿಕ್ಕಾಗಿ ಹೋಗ್ತೀರಾ, ನೀವು ಬಾಯಿ ತೆರೆದು ಮಾತನಾಡಲಿಕ್ಕಾಗಿ ಹೋಗ್ತೀರಾ. ಅದು ಎಂಥ ತಡೆಯಾಗಿರಲಿ, ಅದು ಎಂಥ ಹೋರಾಟವಾಗಿರಲಿ, ಅದು ಎಂಥ ಅಸಾಧ್ಯತೆಗಳಾಗಿರಲಿ, ಲೋಕ ವಿಧಿಸಲ್ಪಟ್ಟು ಇದು ಸಂಭವಿಸಲ್ಲ ಎಂದು ಹೇಳಲ್ಪಟ್ಟ ವಿಷಯವಾಗಿರಲಿ, ಇವತ್ತು ಯೇಸುವಿನ ನಾಮವನ್ನು ಹೇಳುತ್ತಾ ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರ ಮಕ್ಕಳು ನನ್ನ ವಿಷಯದಲ್ಲಿ ಬಿಡುಗಡೆ ಆಗುತ್ತೆ. ಅತ್ತಿ ಮರುವು ಬುಡ ಸಮೇತ ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬೀಳಲಿ, ಪ್ರತಿಕೂಲಗಳು ನೀಗಿ ಹೋಗಲಿ, ಮರಣದ ಆತ್ಮಗಳು ನೀಗಿ ಹೋಗಲಿ, ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆದು ಬರಲಿ, ಅಸಾಧ್ಯತೆಗಳು ಸಾಧ್ಯವಾಗಲಿ, ಮುಚ್ಚಲ್ಪಟ್ಟ ಗರ್ಭಗಳು ತೆರೆದು ಬರಲಿ, ಯೇಸುವಿನ ನಾಮದಲ್ಲಿ ರೋಗಾತ್ಮಗಳು ಬಿಟ್ಟು ಹೋಗಲಿ, ಯೇಸುವಿನ ನಾಮದಲ್ಲಿ ನಷ್ಟವಾದದೆಲ್ಲ ಹಿಂತಿರುಗಿ ಬರಲಿ ಎಂದು ದೇವರ ಮಕ್ಕಳು ನೀವು ಬಾಯಿ ತೆರೆದು ನುಡಿದಾಗ, ನೀವು ನುಡಿದ ಮಾತನ್ನ ಪರಿಸ್ಥಿತಿಗಳು ಕೇಳುತ್ತೆ. ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳ್ತಾ ಇರಿ. ಇವತ್ತು ನಂಬುವಂತ ಒಂದು ಗುಂಪಿನ ಜನ, ನಂಬುವಂತ ಒಂದು ಗುಂಪಿನ ಸಭೆ, ನಂಬುವಂತ ಒಂದು ಗುಂಪಿನ ದೇವರ ಮಕ್ಕಳು ಇಲ್ಲಿರುವುದಾದ್ರೆ ನಾನು ಹೇಳ್ತೇನೆ, ಬಿಡುಗಡೆ ನಾಳೆ ಅಲ್ಲ, ಈ ಆರಾಧನೆ ಮುಗಿಯೋದ್ರೊಳಗಾಗಿ ನಿಮ್ಮ ಕಿವಿಗಳು ಕೇಳತಕ್ಕಂತೆ ಶುಭ ವಾರ್ತೆಗಳನ್ನು ದೇವರು ನಿಮ್ಮ ಕಿವಿಗಳಲ್ಲಿ ತೆರೆದು ಬಿಡಲಿಕ್ಕಾಗಿ ದೇವರು ಹೋಗ್ತಾನೆ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳಲಿ. ಯೇಸು ಸ್ವಾಮಿ ಬಳಿಯಲ್ಲಿ ಶಿಷ್ಯರು ಅವರು ಬರ್ತಾ ಇದ್ದಾರೆ. ಯೇಸುವೇ, ನಿನ್ನ ಮಾತನ್ನ ಬಿರುಗಾಳಿಗಳು ಕೇಳೋದನ್ನ ಕಂಡಿದ್ದೇವೆ, ನಿನ್ನ ಮಾತನ್ನ ಸಮುದ್ರ ಕೇಳುವುದನ್ನ ನಾವು ಕಂಡಿದ್ದೇವೆ, ನಿನ್ನ ಮಾತುಗಳನ್ನ ದುರಾತ್ಮಗಳು ಕೇಳೋದನ್ನ, ನಿನ್ನ ಮಾತಿಗೆ ವಿಧಿಯರಾಗೋದನ್ನ ನಾವು ಕಂಡಿದ್ದೇವೆ. ಯೇಸುವೆ, ಹಾಗಾದ್ರೆ ನಮ್ಮ ನಂಬಿಕೆಯನ್ನ ನೀನು ಹೆಚ್ಚಿಸು ಎಂಬುದಾಗಿ ಯೇಸು ಸ್ವಾಮಿ ಬಳಿಯಲ್ಲಿ ಶಿಷ್ಯರು ಬಂದು ಒಂದು ಭಿನ್ನಹವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾನು ಒಂದು ಕಾರ್ಯ ನಾನು ಹೇಳ್ತೇನೆ, ಇವತ್ತು ಯಾರಾದರೂ ನನಗೆ ನಂಬಿಕೆ ಕಡಿಮೆ ಆಗಿದೆ ಪಾಸ್ಟರ್ ಎನ್ನುವುದಾದ್ರೆ ನಾನು ಹೇಳ್ತೇನೆ, ಶಿಷ್ಯರ ಹಾಗೆ ನೀವು ಇಲ್ಲಿ ಕುಳಿತುಕೊಂಡಿರಬಹುದು. ಆದರೆ ನಾನು ಒಂದು ಕಾರ್ಯ ಹೇಳ್ತೇನೆ, ಇಲ್ಲಿಂದ ಹೋಗೋದಕ್ಕಿಂತ ಮುಂಚೆ ದೇವರು ನಿಮ್ಮ ನಂಬಿಕೆಯನ್ನು ತಟ್ಟಿ ದೇವರು ಎಬ್ಬಿಸ್ತಾನೆ. ಇಲ್ಲಿಂದ ಹೋಗೋದಕ್ಕಿಂತ ಮುಂಚೆ ನಿಮ್ಮ ನಂಬಿಕೆಯನ್ನು ದೇವರು ತಟ್ಟಿ ಎಬ್ಬಿಸೋದು ಮಾತ್ರ ಅಲ್ಲ, ನೀನು ನಂಬುವುದರಿಂದ ಸಂಭವಿಸುವ ಅದ್ಭುತಗಳನ್ನು ನಿಮ್ಮ ಕಣ್ಣಾರೆ ಕಾಣತಕ್ಕಂತೆ ದೇವರು ನಿಮಗೆ ಕೃಪೆಯನ್ನ ದೇವರು ದಯಪಾಲಿಸ್ತಾನೆ. ಯೇಸು ಸ್ವಾಮಿ ಬಳಿಲಿ ಶಿಷ್ಯರು ಬರ್ತಾ ಇದ್ದಾರೆ. ಏನಕ್ಕೆ ನಮ್ಮ ಜೀವನದಲ್ಲಿ ಆಗ್ತಾ ಇಲ್ಲ, ಏನಕ್ಕೆ ನಮ್ಮ ಜೀವನದಲ್ಲಿ ಸಂಭವಿಸ್ತಾ ಇಲ್ಲ, ಅವರು ಎಲ್ಲ ಚಿಂತೆ ಮಾಡಿ ಕಡೆಯದಾಗಿ ಯೇಸು ಸ್ವಾಮಿ ಬಳಿಗೆ ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ಬಳಿಗೆ ಬಂದು ಅವರ ಕೊರತೆಯನ್ನು ಅವರು ಹೇಳ್ಕೊಳ್ತಾ ಇದ್ದಾರೆ. ನಾವು ಏನಕ್ಕೆ ನಮ್ಮ ಜೀವನದಲ್ಲಿ ಏನು ಸಂಭವಿಸ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನಂದ್ರೆ, ನಂಬಿಕೆ ಕಡಿಮೆ ಆಗಿರಬೇಕು. ಅದರಿಂದ ಅವರು ತಮ್ಮ ಚಿಂತೆಯನ್ನೆಲ್ಲ ಅವರು ಯೇಸು ಸ್ವಾಮಿ ಮುಂದೆ ತಂದಿಡ್ತಾ ಇದ್ದಾರೆ. ಯೇಸುವೆ, ನಮ್ಮ ನಂಬಿಕೆಯನ್ನ ಹೆಚ್ಚಿಸು ಎಂದು ಯೇಸು ಸ್ವಾಮಿ ಬಳಿಯಲ್ಲಿ ಅವರು ಕೇಳಿದಾಗ ಬೈಬಲಲ್ಲಿ ನಾವು ಗಮನಿಸ್ತೇವೆ, ಯೇಸು ಸ್ವಾಮಿ ಅವರ ಹತ್ರ ಸುಲಭವಾದಂಥ ರೀತಿಯಲ್ಲಿ, ಸರಳವಾದಂಥ ರೀತಿಯಲ್ಲಿ ಯೇಸು ಸ್ವಾಮಿ ತನ್ನ ಹೇಳ್ತಾ ಇದ್ದಾನೆ, ನೀವು ಈ ಅತ್ತಿ ಮರಕ್ಕೆ ನೀವು ನೋಡಿ ಬುಡ ಸಮೇತವಾಗಿ ಬೇರು ಸಹಿತವಾಗಿ ನೀನು ಕಿತ್ತುಕೊಂಡೋಗಿ ಸಮುದ್ರಕ್ಕೆ ಬೀಳು ಎಂದು ಹೇಳಿದರೆ. ಹಾಗಾದ್ರೆ ನಂಬಿಕೆ ವಿಶೇಷತೆ ಏನು ಗೊತ್ತಾ, ಹೇಳೋದಕ್ಕೆ ಧೈರ್ಯ ಇರಬೇಕು.
ಹೇಳಿದರೆ ಬಾಯಿ ತೆರೆದು ಹೇಳಬೇಕು. ಹಾಗಾದ್ರೆ ನೀವು ನುಡಿಯೋದಕ್ಕೆ ಧೈರ್ಯ ಇರಬೇಕು. ನುಡಿಯೋದಕ್ಕೆ ಧೈರ್ಯ ಇಲ್ಲದಿದ್ರೆ ಸಂಭವಿಸಲ್ಲ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಈ ಪರಿಸ್ಥಿತಿಗಳು ನೀಗುತ್ತೆ ಎನ್ನುವಂಥ ಧೈರ್ಯ ನಿಮಗಿರಬೇಕು. ಈ ಹೋರಾಟಗಳು ನೀಗುತ್ತೆ ಎನ್ನುವಂಥ ಧೈರ್ಯ ನಿಮಗಿರಬೇಕು. ಈ ಪರಿಸ್ಥಿತಿಗಳು ನನ್ನ ಜೀವಿತದಲ್ಲಿ ಇದ್ದ ಹಾಗೆ ಇರೋದಿಲ್ಲ. ದೇವರು ಇದಕ್ಕೊಂದು ಬದಲಾವಣೆಯನ್ನು ದೇವರು ಕೊಡಲಿಕ್ಕೆ ಶಕ್ತನು ಎಂದು ನಿನ್ನ ಜೀವಿತದಲ್ಲಿ ಒಂದು ಧೈರ್ಯ ಇರಬೇಕು. ಯೇಸು ಸ್ವಾಮಿ ಹೇಳಿದನು, ಅನೇಕರ ಜೀವಿತದಲ್ಲಿ ಉಂಟಾಗುವಂಥ ಪ್ರಾಬ್ಲಮ್ ಏನು ಗೊತ್ತಾ? ನುಡಿಯೋದಕ್ಕೆ ಧೈರ್ಯ ಇಲ್ಲ. ದೇವರಿಗೆ ಪ್ರತಿಕೂಲದಿಂದ ಬಿಡಿಸೋದಕ್ಕೆ ದೇವರ ಕಷ್ಟ ಇಲ್ಲ. ದೇವರಿಗೆ ಹೋರಾಟದಿಂದ ಬಿಡಿಸೋದಕ್ಕೆ ದೇವರಿಗೆ ಏನು ದೊಡ್ಡ ಕಷ್ಟ ಇಲ್ಲ. ದೇವರಿಗೆ ಇಕ್ಕಟ್ಟುಗಳಿಂದ ಬಿಡಿಸೋದಕ್ಕೆ ದೇವರಿಗೆ ಏನು ದೊಡ್ಡ ಕಷ್ಟ ಇಲ್ಲ. ಆದರೆ ಕಷ್ಟ ಏನು ಗೊತ್ತಾ? ನಾವು ಧೈರ್ಯವಾಗಿ ನಾವು ಆ ಪರಿಸ್ಥಿತಿಯ ಮೇಲೆ ಮಾತಾಡೋದಕ್ಕೆ ನಾವು ಕಷ್ಟಪಡ್ತಾ ಇದ್ದೇವೆ. ನಾವು ಕಷ್ಟಪಡ್ತಾ ಇರೋದ್ರಿಂದನೇ ಪ್ರತಿಕೂಲ ಬಂದಾಗ ಪ್ರತಿಕೂಲದ ಕುರಿತಾಗಿ ಹೆಚ್ಚಾಗಿ ಮಾತಾಡ್ತೇವೆ. ಹೋರಾಟ ಬಂದಾಗ ಹೋರಾಟದ ಕುರಿತಾಗಿ ಹೆಚ್ಚಾಗಿ ಮಾತಾಡ್ತೇವೆ. ರೋಗ ಬಂದಾಗ ರೋಗದ ಕುರಿತಾಗಿ ಹೆಚ್ಚಾಗಿ ಮಾತನಾಡ್ತೇವೆ. ವಿರೋಧಗಳು ಬಂದಾಗ ವಿರೋಧಗಳ ಕುರಿತಾಗಿ ಹೆಚ್ಚಾಗಿ ಮಾತಾಡ್ತೇವೆ. ನಮ್ಮ ವಿರುದ್ಧವಾಗಿ ದೊಡ್ಡ ಸೈನ್ಯ ಬಂದು ಮುಂದೆ ನಿಂತಾಗ ಸೈನ್ಯದ ಕುರಿತಾಗಿ ನಾವು ಹೆಚ್ಚಾಗಿ ದೊಡ್ಡದಾಗಿ ನಾವು ಮಾತಾಡ್ತೇವೆ. ಆದರೆ ದೇವರ ಮಕ್ಕಳು ಗಮನಿಸಿ, ಸೈನ್ಯದ ಕುರಿತಾಗಲ್ಲ ನಾ ಮಾತಾಡಬೇಕಾಗಿರೋದು, ಹೋರಾಟದ ಕುರಿತಾಗಿ ಅಲ್ಲ ನಾ ಮಾತಾಡಬೇಕಾಗಿರೋದು, ಪ್ರತಿಕೂಲದ ಕುರಿತಾಗಿ ಅಲ್ಲ ನಾ ಮಾತಾಡಬೇಕಾಗಿರೋದು. ಈ ಪ್ರತಿಕೂಲ ನೀಗಿ ಹೋಗುತ್ತೆ ಎಂದು ಮಾತನಾಡುವ ಧೈರ್ಯ ನಮಗಿರಬೇಕು. ದೇವರ ವಾಕ್ಯದಲ್ಲಿ ಸಮರಿಯ ಪಟ್ಟಣದ ಸುತ್ತಲೂ ಈಗ ಶತ್ರುಗಳು ಬಂದು ಆವರಿಸಿಕೊಂಡಾಗ ಶಿಷ್ಯನ ಬಂದು ಆತನು ಎಲೀಷನ ಹತ್ರ ಓಡಿ ಬರ್ತಾ ಇದ್ದಾನೆ. ಓಡಿ ಬಂದು ಏನ್ ಮಾತಾಡ್ತಾ ಇದ್ದಾನೆ? ಅಯ್ಯೋ ಸ್ವಾಮಿ, ಶತ್ರುಗಳು ನಮ್ಮನ್ನು ಆವರಿಸಿಕೊಂಡಿದ್ದಾರೆ, ನಮ್ಮನ್ನು ಮುತ್ತಿಗೆ ಹಾಕಿದ್ದಾರೆ, ನಮ್ಮನ್ನು ಸೂರ್ಯ ಉದಯಿಸೋದ್ರೊಳಗಾಗಿ ನಮ್ಮನ್ನು ಇಲ್ಲದಂತೆ ಮಾಡಿಬಿಡ್ತಾರೆ. ಅಯ್ಯೋ, ನಾವು ಮುಗಿದು ಹೋದ್ವಿ. ಅವನು ಪ್ರಾಣ ಭಯದಿಂದ ಅವನು ಗೋಗರೀತಾ ಇದ್ದಾನೆ. ಕಾರಣ ಏನು? ಪರಿಸ್ಥಿತಿಯನ್ನು ಮಾತಾಡ್ತಾ ಇದ್ದಾನೆ. ಆದರೆ ಎಲೀಷನ ಅವನನ್ನು ನೋಡಿಕೊಂಡು ಸುಲಭವಾಗಿ ಒಂದು ಮಾತನ್ನು ತಾನು ಹೇಳ್ತಾನೆ, ದೇವರೇ, ಕಾಣತಕ್ಕಂತೆ ಇವನ ಕಣ್ಣನ್ನು ತೆರೆ ಎಂಬುದಾಗಿ. ಜಸ್ಟ್ ಆತನು ಒಂದೇ ಒಂದು ಮಾತನ್ನು ಹೇಳಿದ, ಕಾಣತಕ್ಕಂತೆ ಇವನ ಕಣ್ಣನ್ನು ತೆರೆ. ಬೈಬಲ್ ಹೇಳ್ತದೆ, ಅವನ ಕಣ್ಣುಗಳು ತೆರೆಯಲ್ಪಟ್ಟಾಗ ಈಗ ಅವನಿಗೆ ಸೈನಿಕರೆಲ್ಲ ಕಾಣ್ತಾ ಇರೋದು ಅಗ್ನಿಮಯವಾದಂಥ ರಥಗಳು, ಕುದುರೆಗಳು, ದೇವದೂತರುಗಳು ಈಗ ಪರ್ವತದ ಸುತ್ತಲೂ ನಿಂತಿರುವುದನ್ನು ಕಾಣ್ತಾ ಇದ್ದಾರೆ. ದೇವರ ಮಕ್ಕಳ ಗಮನಿಸಿ, ಈ ಪ್ರತಿಕೂಲ ನೀಗುತ್ತೆ ಎನ್ನುವ ಧೈರ್ಯ ನಿನಗಿದ್ದರೆ ಪ್ರತಿಕೂಲ ಅಲ್ಲ ನಿಮಗೆ ಕಾಣೋದು, ನಿಮಗೆ ಕಾಣೋದು ಬಿಡುಗಡೆ ಆಗಿರುತ್ತದೆ. ಸೋಲಲ್ಲ ನಿಮಗೆ ಕಾಣೋದು, ಆ ಸೋಲಿನ ಮೇಲೆ ದೇವರು ನಿಮಗಾಗಿ ಸಿದ್ಧ ಮಾಡಿದ ಜಯ ನೀವು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಯಾರಾದರೂ ಬಾಯಿ ತೆರೆದು ನುಡಿಯೋದಕ್ಕೆ ಧೈರ್ಯ ಉಳ್ಳವರಾಗಿರಬೇಕು. ನಾನು ಹೇಳ್ತೇನೆ, ನಿನ್ನ ಪರಿಸ್ಥಿತಿಗಳು ನೀಗಲ್ಪಡಲ್ಲ ಅಂತ ಹೇಳಿ ಲೋಕ ವಿಧಿ ಬರೆದಿದ್ರು, ನಿನ್ನ ಕುಟುಂಬ ವಿಧಿ ಬರೆದಿದ್ರು, ನಿನ್ನ ಮಕ್ಕಳು ಹೇಳಿದ್ರು, ನಿನ್ನ ಗಂಡನು ಹೇಳಿದ್ರು, ಯಾರೇ ಹೇಳಿದ್ರು, ನಿನಗೆ ಧೈರ್ಯ ಇದೆಯಾ? ನುಡಿಬೇಕು. ಯೇಸು ಸ್ವಾಮಿ ಹೇಳಿದ್ರು, ನೀವು ನುಡಿದ್ರೆ ಅದು ನಿಮ್ಮ ಮಾತನ್ನ ಕೇಳುವುದು. ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ಹೇಳ್ತೇನೆ, ನಿಮ್ಮ ಬಾಯಿಯಲ್ಲಿ ಸೋಲನ್ನು ನುಡಿಯಬಾರದು, ನಿಮ್ಮ ಬಾಯಿಯಲ್ಲಿ ನಕಾರಾತ್ಮಕವಾದದನ್ನು ನುಡಿಯಬಾರದು, ನಿಮ್ಮ ಬಾಯಿಯಲ್ಲಿ ಆಗಲ್ಲ, ಸಂಭವಿಸಲ್ಲ, ನಡೆಯಲ್ಲ ಎನ್ನೋದನ್ನ ಒಂದು ಕಾಲದಲ್ಲಿ ಹೇಳಬಾರದು. ನಿಮ್ಮ ಬಾಯಿಯಲ್ಲಿ ನುಡಿಬೇಕು. ಏನ್ ನುಡಿಬೇಕು? ಈ ಅತ್ತಿ ಮರ ಬುಡ ಸಹಿತವಾಗಿ ಕಿತ್ತುಕೊಂಡೋಗಿ ಸಮುದ್ರಕ್ಕೆ ಬೀಳುತ್ತೆ ಎಂದು ನೀವು ನುಡಿದರೆ, ನೀವು ನುಡಿದ ಮಾತನ್ನ ಆ ಅತ್ತಿ ಮರ ಕೇಳಲೇಬೇಕು. ಕಾರಣ ಏನಂದ್ರೆ, ನೀವು ನುಡಿದಿದ್ದು ಕರ್ತನಾದ ಯೇಸು ಕ್ರಿಸ್ತನ ಮೇಲಿಟ್ಟಂತ ನಂಬಿಕೆಯಿಂದ ನೀವು ನುಡಿದವರಾಗಿರೋದ್ರಿಂದ ಆ ಅತ್ತಿ ಮರ ಎಷ್ಟೇ ಆಳವಾಗಿ ಅದು ಬೇರೂರಿ ನಿಂತಿರುವುದಾದ್ರೂ ನೀವು ಧೈರ್ಯವಾಗಿ ನೀವು ನುಡಿದಾಗ, ನಂಬಿಕೆಯಿಂದ ನುಡಿದಾಗ, ದೇವರು ಮಾಡುತ್ತಾನೆ ಎಂದು ನೀವು ನುಡಿದಾಗ, ದೇವರ ವಾಕ್ಯ ಹೇಳುತ್ತೆ, ಅದು ನಿಮ್ಮ ಮಾತನ್ನ ಕೇಳಲೇಬೇಕು. ಇವತ್ತು ನಾನು ಹೇಳ್ತೇನೆ, ಎಲ್ಲವೂ ನಿಮ್ಮ ಮಾತನ್ನ ಕೇಳಲೇಬೇಕು. ಒಂದೆರಡು ಕಾರ್ಯ ನಿಮ್ಮ ಮುಂದೆ ನಂಬಿಕೆಯಿಂದ ದೊಡ್ಡ ಕಾರ್ಯ ಸಾಧಿಸಿದಂಥ ಒಂದು ಇಬ್ಬರು ಮೂವರನ್ನ ಮುಂದಕ್ಕೆ ತಂದು ನಿಮಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ, ದೇವರ ವಾಕ್ಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 13ನೇ ವಚನದಲ್ಲಿ ನಾವು ಗಮನಿಸಿದಾಗ,
ಶತಾಧಿಪತಿಯಾದಂಥ ವ್ಯಕ್ತಿಯನ್ನು ನೋಡಿ ಯೇಸು ಸ್ವಾಮಿ ಆತನಿಗೊಂದು ಮಾತು ಹೇಳ್ತಾನೆ, ನಿನ್ನ ನಂಬಿಕೆಯಂತೆ ನಿನಗಾಗಲಿ, ಹೋಗು ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 13ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 28ನೇ ವಚನ ನೋಡ್ರಿ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 28ನೇ ವಚನ. ಯೇಸು ಸ್ವಾಮಿ ಹೇಳ್ತಾನೆ, ಆಗ ಯೇಸು ಆಕೆಗೆ, ಅಮ್ಮ, ನಿಮ್ಮ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ನಿನಗಾಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆತನ ಮಗಳು ಸ್ವಸ್ಥಳಾದಳು. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 43ನೇ ವಚನವನ್ನು ನಾವು ಗಮನಿಸಿದಾಗ, ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 43ನೇ ವಚನವನ್ನು ಗಮನಿಸಿದಾಗ, ಯೇಸು ಅವನಿಗೆ, ನಿನಗೆ ಕಣ್ಣು ಬರಲಿ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ತಕ್ಷಣವಾಗಿ ಅವನಿಗೆ ಕಣ್ಣು ಬಂದವು. ಅವನು ದೇವರನ್ನು ಕೊಂಡಾಡುತ್ತಾ ಅವನ ಹಿಂದೆ ಹೋದನು. ಜನರೆಲ್ಲರೂ ನಡೆದ ಸಂಗತಿಯನ್ನು ನೋಡಿ ದೇವರನ್ನ ಸ್ತುತಿಸಿದರು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 34ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 34ನೇ ವಚನ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. 4 ನಂಬಿಕೆಯಿಂದ ನಡೆದಂಥ ಒಂದು ಅದ್ಭುತವನ್ನ ನಿಮ್ಮ ಮುಂದೆ ನಾನು ತಂದೆ. 4 ಅದ್ಭುತಗಳು. ಈ 4 ಅದ್ಭುತಗಳ ವಿಶೇಷತೆ ಏನಂದ್ರೆ, ಅದೇ ಗಳಿಗೆಯಲ್ಲಿ, ಎಲ್ಲರ ಗಟ್ಟಿಯಾಗಿ ಹೇಳ್ರಿ, ಅದೇ ಗಳಿಗೆಯಲ್ಲಿ, ಅಂದ್ರೆ ನಾಳೆಗೆ ಪೋಸ್ಟ್ಪಾನ್ ಮಾಡಲಿಲ್ಲ, ಸಂಜೆ ವೇಳೆಗೆ ಪೋಸ್ಟ್ಪಾನ್ ಮಾಡಲಿಲ್ಲ, ಅದೇ ಗಳಿಗೆಯಲ್ಲಿ ಅದ್ಭುತ ನಡೆದಿದ್ದನ್ನ, ದಟ್ ಸೆಕೆಂಡ್, ಆ ಕ್ಷಣದಲ್ಲಿ ಅದ್ಭುತ ನಡೆದಿದ್ದನ್ನ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಈ 4 ಅದ್ಭುತಗಳ ವಿಶೇಷತೆ ಏನು ಎಂಬುದಾಗಿ ನಾವು ಗಮನಿಸಿದಾಗ, ಒಂದನೇದಾಗಿ ಶತಾಧಿಪತಿ ಆತನು ಅನ್ಯನಾಗಿದ್ದ. ಬೈಬಲಲ್ಲಿ ಗಮನಿಸ್ತೇವೆ, ಶತಾಧಿಪತಿಯ ಮನೆಯ ಆಳು ಅಸ್ವಸ್ಥನಾಗಿದ್ದಾನೆ. ಸಭೆಯ ಹಿರಿಯರು ಯೇಸು ಸ್ವಾಮಿ ಹತ್ರ ಬಂದು ರೆಕಮೆಂಡ್ ಮಾಡ್ತಾ ಇದ್ದಾರೆ, ಯೇಸುವೆ, ಈತನು ನಮಗೆ ಆಲಯವನ್ನು ಕಟ್ಟಿಸ್ಕೊಟ್ಟವನು, ಈತನು ನಮಗೆ ಬಹಳ ಒಳ್ಳೆಯವನು, ಈತನ ಮನೆಗೆ ಬಂದು ನೀನು ಸ್ವಸ್ಥ ಮಾಡಬೇಕು ಅಂತ ಯೇಸು ಸ್ವಾಮಿ ಹತ್ರ ಹೇಳಿದಾಗ ಯೇಸು ಸ್ವಾಮಿ ಒಪ್ಕೊಂಡು ಯೇಸು ಸ್ವಾಮಿ ಹೊರಡುವುದಕ್ಕೆ ಸಿದ್ಧನಾದಾಗ ಬೈಬಲಲ್ಲಿ ಗಮನಿಸ್ತೇವೆ, ಶತಾಧಿಪತಿ ಓಡಿ ಬರ್ತಾ ಇದ್ದಾನೆ. ಶತಾಧಿಪತಿ ಓಡಿ ಬಂದು ಯೇಸು ಸ್ವಾಮಿ ಬಳಿಯಲ್ಲಿ ಹೇಳ್ತಾ ಇದ್ದಾನೆ, ಯೇಸುವೆ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ ಸ್ವಾಮಿ, ನೀನು ಏನು ಮಾಡು, ಇಲ್ಲಿಂದ ಒಂದು ಮಾತೇಳು, ಅಲ್ಲಿ ನನ್ನ ಆಳು ಸ್ವಸ್ಥನಾಗ್ತಾನೆ. ಯೇಸು ಸ್ವಾಮಿ ಹತ್ರ ಆತನು ಹೇಳಿದನು, ಕರ್ತನೆ, ನಾನು ಒಬ್ಬನಿಗೆ ಹತ್ತು ಕಡೆ ಹೋಗಂದ್ರೆ ಹೋಗ್ತಾನೆ, ಇತ್ ಕಡೆ ಬಾ ಅಂದ್ರೆ ಬರ್ತಾನೆ, ಇಂಥದ್ದು ಮಾಡಂದ್ರೆ ಮಾಡ್ತಾನೆ, ನನ್ನ ಕೈ ಕೆಳಗಡೆ ಆಳುಗಳಿದ್ದಾರೆ, ಆದರೆ ನೀನು ನನ್ನ ಮನೆಗೆ ಬರುವಷ್ಟು ಅರ್ಹತೆ ನನಗಿಲ್ಲ, ಒಂದೇ ಒಂದು ಮಾತು ಹೇಳು, ಅಲ್ಲಿ ನನ್ನ ಆಳು ಸ್ವಸ್ಥನಾಗ್ತಾನೆ ಎಂದು ಯೇಸು ಸ್ವಾಮಿ ಹತ್ರ ಹೇಳಿದಾಗ ಯೇಸು ಸ್ವಾಮಿ ತಾನು ಅವನನ್ನು ನೋಡಿ ಆತನು ಉಚ್ಚರಿಸುವಂತ ಒಂದು ಪದ ಏನು ಎಂಬುದಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಗಮನಿಸ್ತೀವಿ. ಯೇಸು ಸ್ವಾಮಿ ಹೇಳಿದನು, ನಿನ್ನ ನಂಬಿಕೆಯಂತೆ ನಿನಗಾಗಲಿ. ಯೇಸು ಸ್ವಾಮಿ ನಿನ್ನ ಆಳಲ್ಲಿ ಸೌಖ್ಯವಾಗಲಿ ಅಂತ ಹೇಳಲಿಲ್ಲ. ಯೇಸು ಸ್ವಾಮಿ ಅವನನ್ನು ಕಾಡ್ತಾ ಇರುವಂತ ಅನಾರೋಗ್ಯ ಬಿಟ್ಟು ಹೋಗ್ಲಿ ಅಂತ ಹೇಳಲಿಲ್ಲ. ಯೇಸು ಸ್ವಾಮಿ ಉಚ್ಚರಿಸಿದಂತ ಒಂದೇ ಒಂದು ಪದ, ನೀನೇನ್ ನಂಬಿಕೆ ಇಟ್ಟು ನಿನ್ನ ನಂಬಿಕೆಯಂತೆ ನೀನು ಇಲ್ಲಿಂದ ಒಂದು ಮಾತು ಹೇಳಿದ್ರೆ ಸಾಕು, ಅಲ್ಲಿ ನನ್ನ ಆಳು ಸ್ವಸ್ಥನಾಗ್ತಾನೆ ಅಂತ ಒಂದು ಮಾತು ಹೇಳದಲ್ಲ, ನಿನ್ನ ನಂಬಿಕೆಯಂತೆ ನಿನಗಾಗಲಿ. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ನಾವು ದೇವರ ಮೇಲೆ ಏನ್ ನಂಬಿಕೆ ಇಡ್ತೀವೋ ಅದರಂತೆ ನಮಗಾಗುತ್ತೆ. ಎರಡನೇದಾಗಿ ಬೈಬಲಲ್ಲಿ ನಾವು ಗಮನಿಸ್ತೇವೆ, ಎರಡನೇದಾಗಿ ನಾವು ಓದಲ್ಪಟ್ಟಂತ ಕಾರ್ಯ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 28ನೇ ವಚನದಲ್ಲಿ ಗಮನಿಸಿದಾಗ, ಆಕೆಯು ಸಹ ಕಾನ್ಯಾನಿ ಸ್ತ್ರೀ, ಆಕೆ ಇಸ್ರಾಯೇಲ್ ವಂಶಸ್ಥಳಲ್ಲ, ಆದರೆ ಆಕೆ ಮಗಳು ಅಸ್ವಸ್ಥಳಾಗಿದ್ದಾಳೆ. ಅಸ್ವಸ್ಥಳಾಗಿದ್ದಂತ ಈ ಮಗಳು
ದುರಾತ್ಮ ಪೀಡಿತಳಾಗಿದ್ದಾಳೆ, ಮರಣಕರವಾದ ಪರಿಸ್ಥಿತಿಯಲ್ಲಿದ್ದಾಳೆ. ಯೇಸು ಸ್ವಾಮಿ ಹತ್ರ ಈ ಕಾನ್ಯನ ಸ್ತ್ರೀ ಬಂದು ಯೇಸು ಸ್ವಾಮಿ ಹತ್ರ ಕೇಳ್ತಾ ಇದ್ದಾಳೆ, ದಾವೀದ ಕುಮಾರನೇ ನನ್ನ ಮಗಳನ್ನು ಕರುಣಿಸು ಅಂತ ಕೂಗಿದಾಗ ಯೇಸು ಸ್ವಾಮಿ ಕಿವಿಗೊಡ್ಲಿಲ್ಲ. ಕಿವಿಗೊಡದೆ ಇದ್ದಾಗ ತನ್ನ ಶಿಷ್ಯರು ಯೇಸು ಸ್ವಾಮಿ ಬಳಿಯಲ್ಲಿ ಹೇಳ್ತಾ ಇದ್ದಾರೆ, ಯೇಸುವೆ ಈಕೆಗೆ ಏನ್ ಬೇಕೋ ಅದನ್ನು ಕಳಿಸಿಕೊಡು ಅಂತ ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾನೆ, ಮಕ್ಕಳಿಗೆ ಹಾಕುವಂತ ರೊಟ್ಟಿಯನ್ನು ನಾಯಿಗಳಿಗೆ ಹಾಕೋದಿಲ್ಲ ಅಂತ ಹೇಳಿದಾಗ ತಕ್ಷಣವಾಗಿ ಯೇಸು ಸ್ವಾಮಿಯನ್ನು ನೋಡಿಕೊಂಡು ಆಕೆ ಹೇಳ್ತಾಳೆ, ಕರ್ತನೆ ಮೇಜಿನಿಂದ ಕೆಳಗಡೆ ಬೀಳುವಂತ ರೊಟ್ಟಿ ತುಂಡುಗಳಾದರೂ ನಾಯಿ ಮರಿಗಳು ತಿಂತಾವಲ್ಲ, ಅಷ್ಟು ಸಾಕು ಎಂದು ತಕ್ಷಣವಾಗಿ ಯೇಸು ಸ್ವಾಮಿ ಆಕೆಯನ್ನು ನೋಡಿ ಉಚ್ಚರಿಸುವಂತ ಕಾರ್ಯ, ನಿಮ್ಮ ನಂಬಿಕೆ ಬಹಳ. ಬೈಬಲಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ಮನಸ್ಸಿನಂತೆ ನಿನಗಾಗಲಿ. ಮೂರನೇದಾಗಿ ನಾನು ಹೇಳಿದಂತ ಕಾರ್ಯ, ಬೈಬಲಲ್ಲಿ ದಾರಿ ಮಗಲಲ್ಲಿ ಕುರುಡನಾಗಿ ಬಿದ್ದಂತ ಈ ಕುರುಡ, ಅವನು ಯೇಸು ಸ್ವಾಮಿ ಹೋಗುತ್ತಿರುವಂತ ವರ್ತಮಾನ ಕೇಳಿದಾಗ ಅವನು, ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಅಂತ ಆತನು ಕೂಗ್ತಾನೆ. ಯೇಸು ಸ್ವಾಮಿ ಕಿವಿಗೊಡದೆ ಮುಂದಕ್ಕೆ ಹೋದಾಗ ಪಕ್ಕದಲ್ಲಿರೋರು ಸುಮ್ಮನೆ ಇರೋ ಅಂತ ಹೇಳಿದಾಗ ಇವನು ಮತ್ತಷ್ಟು ಕೂಗದ, ಮತ್ತೆ ಅವನು ಕೂಗ್ದ, ದಾವೀದ ಕುಮಾರನೇ ನನ್ನನ್ನು ಕರುಣಿಸು. ತಕ್ಷಣವಾಗಿ ಯೇಸು ಸ್ವಾಮಿ ನಿಂತು ಅವನನ್ನು ಹತ್ತಿರಕ್ಕೆ ಕರೀತಾನೆ. ಯೇಸು ಸ್ವಾಮಿ ಕೇಳ್ತಾನೆ, ನಾನು ನಿನಗೆ ಏನು ಮಾಡಬೇಕು? ಯೇಸು ಸ್ವಾಮಿಗೆ ಗೊತ್ತಿಲ್ವಾ ಅವನಿಗೆ ಕಣ್ಣಿಲ್ಲ, ಕಣ್ಣು ಕೊಡಬೇಕು ಅಂತ. ಆದರೆ ಯೇಸು ಸ್ವಾಮಿ ಅವನ ಹೃದಯದಲ್ಲಿ ಏನಿದೆ ಎನ್ನುವುದನ್ನ ನೋಡುವುದಕ್ಕಾಗಿ, ಅವನ ಬಾಯಿಯಿಂದ ಕೇಳುವುದಕ್ಕಾಗಿ ಯೇಸು ಸ್ವಾಮಿ ಕೇಳ್ತಾನೆ, ನಾನು ನಿನಗೇನು ಮಾಡಬೇಕು? ತಕ್ಷಣವಾಗಿ ಅವನು ಹೇಳ್ತಾನೆ, ನನಗೆ ಸಾಧ್ಯವಾದರೆ ಕಣ್ಣು ಬರುವಂತೆ ಮಾಡು ಅಂತಲ್ಲ ಅವನು ಹೇಳಿದ್ದು ಕಣ್ಣು ಬರುವಂತೆ ಮಾಡು. ಅದರ ಅರ್ಥ ಏನು? ಆದ್ರೆ ಮಾಡು, ಆಗಂಗಿದ್ರೆ ಮಾಡು, ಸಾಧ್ಯವಾದ್ರೆ ಮಾಡು ಅಲ್ಲ, ಮಾಡಲೇಬೇಕು. ಕಣ್ಣು ಬರುವಂತೆ ಮಾಡಬೇಕು ಅಂತ ಹೇಳಿ ಅವನು ಒಂದು ಒತ್ತಾಯವನ್ನ, ಒಂದು ನಂಬಿಕೆಯಲ್ಲಿ ಇಡ್ತಾ ಇದ್ದಾನೆ. ಬೈಬಲಲ್ಲಿ ಗಮನಿಸಿದಾಗ ಯೇಸು ಸ್ವಾಮಿ ಅವನನ್ನು ನೋಡಿಕೊಂಡು ಹೇಳ್ತಾನೆ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿನ್ನ ನಂಬಿಕೆ. ಅದರರ್ಥ ನೀನೇನ್ ನಂಬದೆ? ಕಣ್ಣು ಬರುವಂತೆ ಮಾಡು. ಮಾಡಲೇಬೇಕು. ನಾನಿನ್ನ ಕುರುಡನಾಗಿ ಹೋಗಬಾರ್ದು. ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೀನಿ, ನಾನು ಹಿಂತಿರುಗಿ ಹೋಗ್ಬೇಕಾದ್ರೆ ಕುರುಡನಾಗಿ ಹೋಗಬಾರ್ದು. ಹಿಂತಿರುಗಿ ಹೋಗಬೇಕಾದ್ರೆ ನಾನು ಕಾಣುವವನಾಗಿ ನಾನು ಹೋಗಬೇಕು. ಆದ್ರಿಂದ ಕಣ್ಣು ಬರುವಂತೆ ಮಾಡು. ಇವತ್ತು ಯಾರಾದ್ರೂ ಇಲ್ಲಿ ಹೇಳೋದಕ್ಕೆ ಸಾಧ್ಯನಪ್ಪ? ನಿನ್ನ ಸಮ್ಮುಖಕ್ಕೆ ಬಂದಿದ್ದೀನಿ ಅಪ್ಪ, ನಾನು ಇವತ್ತು ಬಂದ ಹಾಗೆ ಹೋಗಬಾರ್ದು. ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ನನ್ನ ಕಣ್ಣು ಬರಬೇಕು, ನನ್ನ ಪರಿಸ್ಥಿತಿಗಳು ನೀಗಬೇಕು, ನನ್ನ ಪ್ರಾರ್ಥನೆಗೆ ಉತ್ತರ ಬರಬೇಕು, ನನ್ನ ವಿಷಯಗಳಲ್ಲಿ ಬಿಡುಗಡೆ ನಡಿಬೇಕು ಎಂದು ಪ್ರಾರ್ಥಿಸುವವರು ಯಾರಾದರೂ ಇದ್ದರೆ ನಾನು ಒಂದು ಕಾರ್ಯ ಹೇಳ್ತೇನೆ. ಯೇಸು ಸ್ವಾಮಿ ಅವನನ್ನು ನೋಡಿಕೊಂಡು ತಾನು ಹೇಳ್ತಾನೆ, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿದೆ. ನಾಲ್ಕನೇದಾಗಿ ನಾನು ಏನಕ್ಕೆ ಒಂದೊಂದಾಗಿ ವಿವರಿಸ್ತಾ ಇದ್ದೀನಿ ಅಂದ್ರೆ, ಒಂದು ಮಾತನ್ನು ನನಗೆ ಹೇಳ್ತೇನೆ ನೋಡ್ರಿ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ಗಮನಿಸುವು, ದೇವರ ವಾಕ್ಯದಲ್ಲಿ ರಕ್ತಕುಷ್ಮ ರೋಗಿ 12 ವರ್ಷದಿಂದ ರಕ್ತಕುಷ್ಮ ರೋಗದಲ್ಲಿ ಭಾರ ಪಡುತ್ತಿರುವಂತ ಸ್ತ್ರೀ, ಆಕೆ ವೈದ್ಯರಿಂದ ಬಹಳ ಹಿಂಸೆಯನ್ನು ತಾಳಿಕೊಂಡು ಅನುಭವಿಸಿದಳು. ವೈದ್ಯರಿಂದ ಬಹಳ ಹಿಂಸೆ ಉಂಟಾಯಿತು, ಬಹಳ ದುಡ್ಡು ಕೊಟ್ಟರು, ಆದ್ರೂ ಸೌಖ್ಯ ಎಲ್ಲ ಸಿಗಲಿಲ್ಲ. 12 ವರ್ಷದಿಂದ ರಕ್ತಕುಷ್ಮ ರೋಗದಿಂದ ಭಾರ ಪಡ್ತಾ ಇದ್ದಾಳೆ. ಈಕೆ ಒಂದು ವರ್ತಮಾನವನ್ನು ಕೇಳ್ತಾಳೆ. ಏನು ವರ್ತಮಾನ? ಯೇಸು ಸ್ವಾಮಿ ಮಾರ್ಗದಲ್ಲಿ ಹಾದು ಹೋಗ್ತಾನೆ ಎನ್ನುವಂತ ವರ್ತಮಾನ ಕೇಳಿದಾಗ ಬೈಬಲಲ್ಲಿ ನಾವು ನೋಡ್ತೇವೆ, ಆಕೆ ನಂಬಿಕೆ ಏನು? ಆಕೆ ಒಂದೇ ಒಂದು ನಂಬಿಕೆ, ನಾನು ಆತನ ವಸ್ತ್ರದ ತುದಿಯನ್ನು ಮುಟ್ಟಿದರೆ ಸಾಕು ನನಗೆ ಗುಣವಾಗುತ್ತೆ. ಆಕೆ ನಂಬಿಕೆ ಗುಣವಾಗಬಹುದು ಅಲ್ಲ, ಗುಣವಾಗುತ್ತೆ. ನಾನು ಆತನ ವಸ್ತ್ರದ ತುದಿಯನ್ನ ಮುಟ್ಟಿದರೆ ಸಾಕು ನನಗೆ ಗುಣವಾಗುತ್ತೆ. ಆಕೆ 12 ವರ್ಷದ ಬಲಹೀನತೆಯ ಒಟ್ಟಿಗೆ ಪುರುಷರ ಮಧ್ಯದಲ್ಲಿ ಯೇಸು ಸ್ವಾಮಿ ಜನರ ಆ ಗುಂಪಿನ ಮಧ್ಯದಲ್ಲಿ ನಡೆದಾಡುತ್ತಿರುವಂತ ಯೇಸುವನ್ನು ಸ್ಪರ್ಶಿಸಲಿಕ್ಕಾಗಿ ಆಕೆ ಹೋಗುತ್ತಾ ಇದ್ದಾಳೆ. ನಿಯಮ ಹೇಳುತ್ತೆ, ರಕ್ತಕುಷ್ಮ ರೋಗಿಯನ್ನ ಯಾರಾದ್ರೂ ಗುರ್ತಿಡಿದ್ರೆ, ಯಾರನ್ನಾದ್ರೂ ಆಕೆ ಮುಟ್ಟಿದ್ರೆ, ಯಾರ್ದಾದ್ರೂ ವಸ್ತ್ರಕ್ಕೆ ಆಕೆ ತಾಕಿದ್ರೆ ಸಾಕು ಆಕೆ ಅಶುದ್ಧಳು ಎಂದು ಕಲ್ಲು ಹೊಡೆದು ಕೊಲ್ಲತಕ್ಕಂತ ಪ್ರಮಾಣ ಆಕೆಗಿತ್ತು. ಆದ್ರೂ ಸಹ ಆಕೆ ಪ್ರಮಾಣವನ್ನು ಗಮನಿಸಲಿಲ್ಲ. ಆಕೆ ನಂಬಿಕೆಯನ್ನು ಮುಂದಕ್ಕೆ ತಂದಳು. ಆಕೆ ಹೇಳಿದಳು, ನನ್ನ ಯೇಸುವಿನ ವಸ್ತ್ರದ
ತುದಿಯನ್ನು ಮುಟ್ಟಿದರೆ ಸಾಕು, ನಾನು ಗುಣವಾಗುತ್ತೇನೆ. ಆ ಪ್ರಮಾಣವನ್ನ ಪಕ್ಕಕ್ಕೆ ಹಾಕಿ ನಂಬಿಕೆಯನ್ನು ಮುಂದಕ್ಕೆ ಇಟ್ಟು ಆಕೆ ಮುಂದಕ್ಕೆ ಸಾಗುತ್ತಾ ಇದ್ದಾಳೆ. ಬೈಬಲ್ ಹೇಳುತ್ತದೆ, ಯೇಸು ಸ್ವಾಮಿ ಆ ಜನರ ಆ ಗುಂಪಿನ ಮಧ್ಯದಲ್ಲಿ ನಡೆದಾಡಿಕೊಂಡು ಹೋಗಬೇಕಾದ್ರೆ ಯೇಸುವಿನ ವಸ್ತ್ರದ ತುದಿಯನ್ನು ಆಕೆ ಮುಟ್ತಾಳೆ. ಬೈಬಲ್ ಅಲ್ಲಿ ನಾವು ಗಮನಿಸ್ತೇವೆ, ಮುಟ್ಟಿದ ಕೂಡಲೇ ಆತನಿಂದ ಶಕ್ತಿ ಹೊರಡಿತು. ಶಕ್ತಿ ಹೊರಟಿದ್ದು ಮಾತ್ರ ಅಲ್ಲ, 12 ವರ್ಷಗಳಿಂದ ಹರಿಯುತ್ತಾ ಇರುವ ರಕ್ತ ಆಕೆ ನಿಂತು ಹೋಯಿತು. ಬೈಬಲ್ ಹೇಳುತ್ತೆ, ತಕ್ಷಣ ಯೇಸು ಸ್ವಾಮಿ ಆತನಿಂದ ಶಕ್ತಿ ಹೊರಟಿದ್ದನ್ನ ಅರಿತು ಆತನು ಕೇಳ್ತಾನೆ, ಯಾರು ನನ್ನನ್ನು ಮುಟ್ಟಿದ್ದು ಅಂತ. ತಕ್ಷಣ ಶಿಷ್ಯರು ಹೇಳ್ತಾರೆ, ಯೇಸುವೇ, ಈ ನೂಕು ನುಗ್ಗಲು ಮಾಡ್ತಿರೋ ಜನ ಇದ್ದಾರೆ, ಇವರ ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳ್ತೀಯಲ್ಲ, ಯಾರು ನನ್ನನ್ನು ಮುಟ್ಟಿದ್ದು ಅಂತ. ಜನ ಈಗಲೂ ನೂಕು ನುಗ್ಗಲು ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾನೆ, ನೂಕು ನುಗ್ಗಲು ಮಾಡೋ ತುಂಬಾ ಜನ ಇದ್ದಾರೆ, ಆದ್ರೆ ನಂಬಿಕೆಯಿಂದ ಮುಟ್ಟುವಂತ ಒಂದು ಸ್ತ್ರೀ ಇದ್ದಾಳೆ, ಆಕೆ ನನಗೆ ಬೇಕು. ನೂಕು ನುಗ್ಗಲು ಮಾಡೋರು ನನಗೆ ಬೇಕಾಗಿಲ್ಲ, ನಂಬಿಕೆಯಿಂದ ಮುಟ್ಟುವವರು ನನಗೆ ಬೇಕು. ಬೈಬಲ್ ಅಲ್ಲಿ ಗಮನಿಸ್ತೇವೆ, ಈಕೆ ನಂಬಿಕೆಯಿಂದ ಯೇಸುವಿನ ವಸ್ತ್ರದ ತುದಿಯನ್ನು ಮುಟ್ಟಿ ಆತನಿಂದ ಶಕ್ತಿಯನ್ನು ಹೊಂದಿಕೊಂಡು ಆಕೆ ಗುಣವಾದಳು. ಭಯಗ್ರಸ್ತಳಾಗಿ ಯೇಸು ಸ್ವಾಮಿ ಮುಂದೆ ಆಕೆ ಬಂದು ಹೇಳಿದಳು, ಯೇಸುವೇ, ನಿನ್ನನ್ನು ಮುಟ್ಟಿದ್ದು ನಾನೇ ಎಂಬುದಾಗಿ. ತಕ್ಷಣ ಯೇಸು ಸ್ವಾಮಿ ಆಕೆಯನ್ನು ನೋಡಿಕೊಂಡು ಉಚ್ಚರಿಸಿದಂತ ಪದ ಏನು ಎಂಬುದಾಗಿ ನಾವು ಗಮನಿಸುವು. ಆತನು ಹೇಳಿದನು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಅದು ಹೋಗಿ ನೀನು ಗುಣವಾಗಿದ್ದಿ. ನೋಡ್ರಿ, 4 ಪದದಲ್ಲಿ ಈ 4 ವಾಕ್ಯ ನಿಮ್ಮ ಮುಂದೆ ತಂದೆ. ಅದನ್ನು ನಾನು ಇನ್ನೊಂದು ಸಾರಿ ಹೇಳ್ತೇನೆ. ಯೇಸು ಸ್ವಾಮಿ ಹೇಳಿದನು, ನಿನ್ನ ನಂಬಿದಂತೆ ನಿನಗಾಗಲಿ. ಯೇಸು ಸ್ವಾಮಿ ಹೇಳಿದನು, ನಿನ್ನ ನಂಬಿಕೆಯಂತೆ. ಯೇಸು ಸ್ವಾಮಿ ಹೇಳಿದನು, ನಿನ್ನ ನಂಬಿಕೆಯಂತೆ, ನಿನ್ನ ಮನಸ್ಸಿನಂತೆ ನಿನಗಾಗಲಿ. 3ನೇದಾಗಿ ಯೇಸು ಸ್ವಾಮಿ ಹೇಳಿದನು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. 4ನೇದಾಗಿ ಯೇಸು ಸ್ವಾಮಿ ತಾನು ಉಚ್ಚರಿಸುವಂತ ಒಂದು ಪದ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದ್ದು ಮಾತ್ರ ಅಲ್ಲ, ನಿನ್ನನ್ನು ಕಾಡಿದ ರೋಗವು ಹೋಯಿತು ಅಂತ. ನನಗೆ 4 ಪದ ನನಗೆ ಬಹಳ ಸಂತೋಷವಾಯಿತು. ಒಂದು, ನಿನ್ನ ನಂಬಿಕೆಯಂತೆ ನಿನಗಾಗಲಿ, ನಿನ್ನ ಮನಸ್ಸಿನಂತೆ ನಿನಗಾಗಲಿ, ನಿನ್ನ ನಂಬಿಕೆ ನಿನ್ನನ್ನು ವಾಸಿ ಮಾಡಿತು. 4ನೇದಾಗಿ ಯೇಸು ಸ್ವಾಮಿ ಹೇಳ್ತಾನೆ, ನೀನು ನಂಬಿದ ಪ್ರಕಾರ ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ವಾಸಿ ಆಯಿತು. ಹಾಗಾದ್ರೆ ನಂಬಿಕೆ ಇಟ್ಟು ನೀನು ಮಾತಾಡಿದ್ರೆ ನಿನ್ನ ನಂಬಿಕೆಯಂತೆ ನಿನಗಾಗುವುದು. ನಿನ್ನ ನಂಬಿಕೆ ಒಟ್ಟಿಗೆ ನೀನು ಮಾತಾಡಿದ್ರೆ ನಿನ್ನ ಮನಸ್ಸಿನಂತೆ ನಿನಗಾಗುವುದು. ನಿನ್ನ ನಂಬಿಕೆ ಇಟ್ಟು ನೀನು ಮಾತನಾಡಿದ್ರೆ ನಿನ್ನ ಜೀವಿತದಲ್ಲಿ ಎಂಥ ರೋಗಗಳಾಗಲಿ ಅದು ಸ್ವಸ್ಥವಾಗುವುದು. ನಿನ್ನ ನಂಬಿಕೆಯಿಂದ ನೀನು ಮಾತನಾಡಿ, ನಿನ್ನ ನಂಬಿಕೆಯಿಂದ ನೀನು ಕ್ರಿಯೆ ಮಾಡಿದರೆ ನಿನ್ನನ್ನು ಕಾಡಿದಂಥ 12 ವರ್ಷ ಅಲ್ಲ, ಎಷ್ಟೇ ವರ್ಷಗಳಿಂದ ನಿನ್ನನ್ನು ಕಾಡಿದಂಥ ರೋಗವಾಗಲಿ, ಮಾಟ ಮಂತ್ರಗಳಾಗಲಿ, ದುರಾತ್ಮಗಳಾಗಲಿ, ಅದು ಏನೇ ಆಗಿದ್ರೂ ಸಹ ಆ ಬಾಧೆ, ಆ ಕಾಟ ನಿನ್ನನ್ನು ಬಿಟ್ಟು ಹೋಗಿ ನೀನು ಪರಿಪೂರ್ಣವಾಗಿ ಬಿಡುಗಡೆ ಆಗುತ್ತಿ. ಹಾಗಾದ್ರೆ ಇವತ್ತು ದೇವರ ಮಕ್ಕಳು ಗಮನಿಸಿ, ಈ 8ನೇ ತಿಂಗಳಲ್ಲಿ ನಾನು ನಿಮ್ಮನ್ನು ನೋಡಿಕೊಂಡು ನಾನು ಹೇಳ್ತೇನೆ, ನಿಮ್ಮ ಮನಸ್ಸಿನಂತೆ ನಿಮಗಾಗತಕ್ಕಂತೆ ಕರ್ತನ ಸಮ್ಮುಖದಲ್ಲಿ ಯಾರಾದರೂ ನಂಬಲಿಕ್ಕೆ ಸಾಧ್ಯನಾ? ನಿನ್ನ ನಂಬಿಕೆಯಂತೆ ನಿನಗಾಗಲಿ. ನೀವು ಏನ್ ನಂಬಿಕೊಂಡು ದೇವರ ಸಮ್ಮುಖದಲ್ಲಿ ಬಂದ್ರು ಅದೇ ರೀತಿ ನಿಮಗೆ ಆಗಲಿ ಎಂದು ಹಲ್ಲೆಲೂಯಾ ಕಾರ್ಯಗಳು ಸಂಭವಿಸತಕ್ಕಂತೆ ಯಾರಾದರೂ ಕರ್ತನ ಸಮ್ಮುಖದಲ್ಲಿ ನಂಬಲಿಕ್ಕೆ ಸಾಧ್ಯನಾ? ಇವತ್ತು ಯಾರು ಹೇಳ್ತಾ ಇದ್ದೀರಾ, ಪಾಸ್ಟರ್ ನನ್ನ ಸಾಲ ತುಂಬಾ ಇದೆ ಪಾಸ್ಟರ್, ಆ ಸಾಲ ನೀಗಿ ನನ್ನ ಸಾಲ ಕೊಡುವಂತೆ ನಾನು ಮಾರ್ಪಡಬೇಕು. ಇವತ್ತು ನೀನು ನಂಬಿದರೆ ನಾನು ಹೇಳ್ತೇನೆ, ನಿನ್ನ ನಂಬಿಕೆಯಂತೆ ನಿನಗಾಗುತ್ತದೆ. ಇವತ್ತು ಕೆಲವರು ಹೇಳ್ತಾ ಇದ್ರೆ, ಪಾಸ್ಟರ್ ನಾನು ಒಬ್ಬಂಟಿಗನಾಗಿ ರಕ್ಷಣೆ ಒಂದು ಬಂದಿದ್ದೇನೆ, ನಾನು ಕುಟುಂಬವಾಗಿ ರಕ್ಷಣೆ ಹೊಂದಿ ದೇವರ ಕಡೆ ಬಂದ್ರೆ ಅದು ಚೆನ್ನಾಗಿರುತ್ತೆ. ನಾನು ಹೇಳ್ತೇನೆ, ನೀನು ನಂಬಿಕೆ ಇಟ್ರೆ ನಿನ್ನ ಮನಸ್ಸಿನಂತೆ ನಿನಗಾಗುವುದು. ಪಾಸ್ಟರ್ ವೈದ್ಯರು ಇದು ಹಾಗಲ್ಲ, ಆಪರೇಷನ್ಗಾಗಿ ವಿಧಿಸಲ್ಪಟ್ಟಿದ್ದು ಎಂದು ವೈದ್ಯರು ಹೇಳಿದ್ದಾರೆ. ಆದ್ರೆ ನಾನು ನಂಬ್ತೀನಿ ಪಾಸ್ಟರ್, ನನ್ನ ಶರೀರದಲ್ಲಿ ಯಾವುದೇ ಚಾಕು ಬೀಳೋದಕ್ಕೆ ಅವಕಾಶ ಕೊಡೋದಿಲ್ಲ, ಬ್ಲೇಡ್ ಬೀಳೋದಕ್ಕೆ ಅವಕಾಶ ಕೊಡೋದಿಲ್ಲ. ಯೇಸು ನನ್ನನ್ನು ಸೌಖ್ಯ ಮಾಡಲಿಕ್ಕೆ ಶಕ್ತನು ಎಂದು ಯಾರಾದ್ರೂ ನಂಬಿಕೆ ಇಟ್ರೆ ನಾನು ಹೇಳ್ತೇನೆ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಲಿಕ್ಕೆ ಸಾಧ್ಯ. ಪಾಸ್ಟರ್ ಹಲ್ಲೆಲೂಯಾ, ಅದು ಮೆಡಿಕಲ್ ಇಂದ ಅಲ್ಲ, ಅದು ಹಲ್ಲೆಲೂಯಾ ಮಾತ್ರೆಗಳಿಂದಲ್ಲ, ಔಷಧಿಗಳಿಂದಲ್ಲ, ಆಪರೇಷನ್ ಇಂದಲ್ಲ, ಯೇಸು ನನಗೆ ಸ್ವಸ್ಥ ಮಾಡಲಿಕ್ಕೆ ಸಾಧ್ಯ
ನಾನು ನಂಬುತ್ತೇನೆ ಎಂದು ಯಾರಾದ್ರೂ ಹೇಳೋರಿದ್ರೆ ನಾನು ಹೇಳ್ತೇನೆ, ಯೇಸು ನಿಮ್ಮನ್ನ ಗುಣಪಡಿಸಲಿಕ್ಕೆ ಸಾಧ್ಯ. ಇವತ್ತು ನೀವು ಹೇಳ್ಬೋದು, ಪಾಸ್ಟರ್ ಉತ್ತನೆಯ 12 ವರ್ಷ, ಉತ್ತನೆಯ 20 ವರ್ಷ, ಉತ್ತನೆಯ 15 ವರ್ಷ, ಉತ್ತನೆಯ 5 ವರ್ಷ, ಒಂದರ ಮೇಲೆ ಒಂದು ಕಾಟ, ಒಂದರ ಮೇಲೆ ಒಂದು ಹೋರಾಟ, ಒಂದರ ಮೇಲೆ ಒಂದು ಹಿಂಸೆ, ಒಂದರ ಮೇಲೆ ಒಂದು ಪ್ರತಿಕೂಲ ಅನುಭವಿಸ್ತಾನೆ ಇದ್ದೇನೆ. ಈ ಕಾಟ ಬಿಟ್ಟು ಹೋಗ್ತಾ ಇಲ್ಲ. ವೈದ್ಯರಿಂದ ನನಗೆ ಕಾಟ, ಮಕ್ಕಳಿಂದ ನನಗೆ ಕಾಟ, ನಂಬಿದ ಜನರಿಂದ ನನಗೆ ಕಾಟ, ಈ ಕಾಟ ನನಗೆ ಬಿಟ್ಟು ಹೋಗ್ತಾ ಇಲ್ಲ. ಆದ್ರೆ ಇವತ್ತು ಯೇಸಪ್ಪನ ಬಳಿಗೆ ಬಂದಿದ್ದೇನೆ ಎಂದು ಹೇಳೋರು ಯಾರಾದ್ರೂ ಇದ್ರೆ ನಾನು ಹೇಳ್ತೇನೆ, ಈ ಬೆಳಗಿನ ಜಾವದಲ್ಲಿ ನೀನು ನಂಬಿದರೆ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡೋದು ಮಾತ್ರ ಅಲ್ಲ, ನಿನ್ನ ಮನಸ್ಸನ್ನ, ನಿನ್ನ ಶರೀರವನ್ನ, ನಿನ್ನ ಆತ್ಮವನ್ನ ಸ್ವಸ್ಥ ಮಾಡೋದು ಮಾತ್ರ ಅಲ್ಲ, ಇದುವರೆಗೂ ನಿನ್ನನ್ನು ಕಾಡಿದಂತ ಎಲ್ಲ ಕಾಟಗಳು, ಅದು ಮಾಟ ಮಂತ್ರಗಳಾಗಲಿ, ಅದು ದುರಾತ್ಮಗಳಾಗಲಿ, ಇದುವರೆಗೂ ಬಿಟ್ಟರು ಬಿಡದೆ ವಾದಿಸಿ ನಿಲ್ಲುವಂತ ಅಂಧಕಾರ ಶಕ್ತಿಗಳಾಗಲಿ, ನಿನಗೆ ಗೊತ್ತಿಲ್ಲದೆ ನಿನಗೆ ಕಾಟಗಳ ಮುಖಾಂತರವಾಗಿ ನಿನ್ನ ಜೀವಿತವನ್ನ ಸೆರೆ ಹಿಡಿಯಲಿಕ್ಕೆ ಪ್ರಯತ್ನಿಸುವಂತ ಯಾವುದೇ ದುರಾತ್ಮನ ಶಕ್ತಿಯಾಗಲಿ, ಇವತ್ತು ಆತನನ್ನು ನೀನು ನಂಬಿಕೆಯಿಂದ ಮುಟ್ಟಿದರೆ ಆತನಿಂದ ಶಕ್ತಿ ಹೊರಟು ಬರೋದು ಮಾತ್ರ ಅಲ್ಲ, ಎಲ್ಲ ಕಾಟಗಳನ್ನು ದೇವರು ಎಂದೆಂದಿಗಾಗಿ ನಿನ್ನಿಂದ ತೆಗೆದುಹಾಕಿ ಆತ ನಿನ್ನನ್ನು ಪರಿಪೂರ್ಣವಾಗಿ ಗುಣ ಮಾಡಲಿಕ್ಕಾಗಿ ದೇವರು ಹೋಗ್ತಾನೆ. ಯೇಸುವಿನ ನಾಮದಲ್ಲಿ ಇಲ್ಲಿ ನಂಬಿಕೆಯಿಂದ ಯೇಸುವನ್ನ ಮುಟ್ಟುವವರು ಯಾರಾದರೂ ಇದ್ರೆ ಇವತ್ತು ನನ್ನ ಕೂಗಿ ಹೇಳ್ತಾನೆ, ಆ ಪರಿಶುದ್ಧಾತ್ಮನ ಶಕ್ತಿ ಇವತ್ತು ನಿನ್ನ ಶರೀರದಲ್ಲಿ ಇಳಿದು ಬರೋದು ಮಾತ್ರ ಅಲ್ಲ, ಎಲ್ಲ ಬಾಧೆಗಳು, ಎಲ್ಲ ಕಾಡುವಂತ ಕಾಟಗಳು ಯೇಸುವಿನ ನಾಮದಲ್ಲಿ ನಿನ್ನ ಶರೀರದ ವಿರುದ್ಧವಾಗಿ, ನಿನ್ನ ಆತ್ಮನ ವಿರುದ್ಧವಾಗಿ, ನಿನ್ನ ಕುಟುಂಬದ ವಿರುದ್ಧವಾಗಿ, ನಿನ್ನ ಜೀವಿತದ ವಿರುದ್ಧವಾಗಿ ಕಾಡುವಂತ ಎಲ್ಲ ಕಾಟಗಳನ್ನು ಎಂದೆಂದಿಗಾಗಿ ದೇವರು ತೆಗೆದುಹಾಕಿ ಬಿಡುತ್ತಾನೆ. ಶಕ್ತಿ ಇಳಿಯಲಿ. ಈ ಬೆಳಗಿನ ಜಾವದಲ್ಲಿ ನಂಬಿಕೆಯಿಂದ ಮುಟ್ಟುವವರು ಯಾರಾದರೂ ಇದ್ರೆ ನಾನು ಹೇಳ್ತೇನೆ, ಮತ್ತೆ ನೀನು ಎದ್ದೊಳುತ್ತಿ, ಮತ್ತೆ ನೀನು ಸಾಕ್ಷೀಕರಿಸುತ್ತಿ, ಮತ್ತೆ ದೇವರ ನಾಮಕ್ಕಾಗಿ ನೀನು ನಿಲ್ಲುತ್ತಿ, ಮತ್ತೆ ದೇವರು ನಿನ್ನ ಜೀವನದಲ್ಲಿ ಮಾಡಲಿಕ್ಕೆ ಹೋಗುವಂತ ದೊಡ್ಡ ಕಾರ್ಯಗಳಿಗಾಗಿ ನೀನು ಸಾಕ್ಷೀಕರಿಸುತ್ತಿ. ನಿನ್ನ ತಲೆ ಎಲ್ಲೂ ತಗ್ಗೋದಕ್ಕೆ ನಿನ್ನ ದೇವರು ಅವಕಾಶ ಕೊಡೋದಿಲ್ಲ. ನಿನ್ನ ಶಬ್ದ ನಿಂತು ಹೋಗುವುದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ಇವತ್ತು ನಂಬಿಕೆ ಉಳ್ಳವರು ಯಾರಾದ್ರೂ ಇದ್ರೆ ನಂಬಿಕೆಯಿಂದ ದೇವರಿಗೆ ಸ್ತೋತ್ರ ಮಾಡ್ರಿ. ಶುಭಲಾರ ಹಾತನಾದನ ವೈಡ ಪ್ರಭಾನಗರ, ನಂಬಿಕೆಯಿಂದ ಯಾರಾದ್ರೂ ಯೇಸುವಿನ ಶರೀರವನ್ನ, ನಂಬಿಕೆಯಿಂದ ಯಾರಾದ್ರೂ ಯೇಸುವಿನ ವಸ್ತ್ರದ ತುದಿಯನ್ನ ಮುಟ್ಟಲಿಕ್ಕೆ ಸಾಧ್ಯನ? ನಾನು ಬಿದ್ದಿರೋದಿಲ್ಲ, ಇದು ನನ್ನ ಗುಣವಾಗತಕ್ಕಂಥ ಸಮಯ. ನಾನು ಬಿದ್ದಿರೋದಿಲ್ಲ, ಇದು ನನ್ನ ಎದ್ದೊಳುವ ಸಮಯ. ನಾನು ಕಣ್ಣೀರಿಡೋದಿಲ್ಲ, ಈ ಕಾಲಘಟ್ಟದಲ್ಲಿ ನಾನು ಸಾಕ್ಷೀಕರಿಸುವ ಸಮಯ ಎಂದು ನಂಬಿಕೆ ಉಳ್ಳವರು ಯಾರಾದ್ರೂ ಇದ್ರೆ ಅವರು ಮಾತ್ರ ನಂಬಿಕೆಯಿಂದ ಮಾತಾಡ್ರಿ. ನೀನು ನಂಬಿಕೆಯಿಂದ ನುಡಿ. ನೀನು ನುಡಿದಿದ್ದನ್ನ ಪರಿಸ್ಥಿತಿಗಳು ಕೇಳಲೇಬೇಕು. ನೀನು ನಂಬಿಕೆಯಿಂದ ನುಡಿ, ಎಲುಬುಗಳು ನಿನ್ನ ಶಬ್ದವನ್ನ ಕೇಳಲೇಬೇಕು. ನೀನು ನಂಬಿಕೆಯಿಂದ ನುಡಿ, ನರ ನಾಡಿಗಳು ನಿನ್ನ ಶಬ್ದವನ್ನ ಕೇಳಲೇಬೇಕು. ಇದರ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಚಲಿಸುತ್ತಾ ಇದೆ. ಇದರ ಮಧ್ಯದಲ್ಲಿ ದೇವ ಪ್ರಸನ್ನತೆ ಚಲಿಸುತ್ತಾ ಇದೆ. ಇದರ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಚಲಿಸ್ತಾ ಇದೆ. ಯೇಸುವಿನ ನಾಮದಲ್ಲಿ ಮುಚ್ಚಲ್ಪಟ್ಟ ಗರ್ಭ ಪಾತ್ರೆಗಳನ್ನು ನೋಡಿ ನುಡಿಯಿರಿ. ಮುಚ್ಚಲ್ಪಟ್ಟ ಬಾಗಿಲುಗಳನ್ನು ನೋಡಿ ನುಡಿಯಿರಿ. ಹಲ್ಲಿಯ ಬಲಹೀನವಾದ ಶರೀರಗಳನ್ನು ನೋಡಿ ನುಡಿಯಿರಿ. ಯೇಸುವಿನ ನಾಮದಲ್ಲಿ ಸೌಖ್ಯವಾಗು. ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗು. ಯೇಸುವಿನ ನಾಮದಲ್ಲಿ ಕಾಟಗಳು ನೀಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ನಿನ್ನ ಮನಸ್ಸಿನಂತೆ ನಿನಗೆ ಆಗತಕ್ಕಂತೆ ದೇವರು ದೊಡ್ಡ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ತೆರೆದು ಬಿಡಲಿಕ್ಕಾಗಿ ಹೋಗುತ್ತಾನೆ. ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಕೈಗಳು ತಟ್ಟಿ ಸ್ತೋತ್ರ ಹೇಳ್ತಾ ಇರಿ. ನಾನು ನಂಬುತ್ತೇನೆ, ನಾನು ನಂಬುತ್ತೇನೆ, ನಾನು ನಂಬುತ್ತೇನೆ. ನಾನು ನಂಬುತ್ತೇನೆ, ನಾನು ನಂಬುತ್ತೇನೆ. ಕೂತ್ಕೊಳ್ರಿ. ದೈವ ಪ್ರಸನ್ನತೆ ಇದರ ಮಧ್ಯದಲ್ಲಿದೆ. ಇನ್ನೊಂದು 2 ನಿಮಿಷ ಒಂದು ಕಾರ್ಯ ಹೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇವೆ. ನಾವು ದೇವದಾಸರು ಎಲ್ಲ ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇವೆ.
ಜೀಸಸ್. ಒಂದೇ ಒಂದು ವಚನ ನಿಮ್ಮ ಮುಂದೆ ನಾನು ತರ್ತೇನೆ. 1 ಕೊರಿಂಥಿಯ 2ನೇ ಅಧ್ಯಾಯದ 4ನೇ ವಚನ. ಇದನ್ನು ಹೇಳಿ ನಿಮ್ಮನ್ನು ಪ್ರಾರ್ಥನೆ ಕಡೆ ನಡೆಸ್ತೇನೆ. ಯಾರಾದರೂ ಓದಿ ಸಹಕರಿಸ್ರಿ. 1 ಕೊರಿಂಥಿಯ 2ನೇ ಅಧ್ಯಾಯದ 4ನೇ ವಚನ. ಸಾಕಪ್ಪ, ಒಂದು ಮೊದಲೇ ಪದ ಮಾತ್ರ. ಇನ್ನೊಂದ್ಸರಿ. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು. ಹಾಗಾದ್ರೆ ನಮ್ಮ ನಂಬಿಕೆಗೆ ಆಧಾರ ಮನುಷ್ಯ ಜ್ಞಾನ ಅಲ್ಲ. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ನಮ್ಮ ನಂಬಿಕೆಯು. ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ನಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನ ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು, ಎಲ್ಲರೂ ಹೇಳ್ರಿ ಪವಿತ್ರಾತ್ಮನ ಶಕ್ತಿಯನ್ನು. ಇನ್ನೊಂದ್ಸರಿ ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಪವಿತ್ರಾತ್ಮನ ಶಕ್ತಿಯನ್ನು ಆಧಾರ ಮಾಡಿಕೊಳ್ಳುತ್ತದೆ. ಹಾಗಾದ್ರೆ ನಾನು ಹೇಳ್ತೇನೆ, ಮನುಷ್ಯ ಜ್ಞಾನ ಹೇಳುತ್ತೆ ನಡೆಯಲ್ಲ. ಮನುಷ್ಯ ಜ್ಞಾನ ಹೇಳುತ್ತೆ ಪರಿಸ್ಥಿತಿಗಳು ಈ ರೀತಿ ಇದೆ. ಮನುಷ್ಯ ಜ್ಞಾನ ಹೇಳುತ್ತೆ ಹೋರಾಟಗಳಿದೆ. ಮನುಷ್ಯ ಜ್ಞಾನ ಹೇಳುತ್ತೆ ಇದು ಡಾಕ್ಟರಿಂದ ಆಗಲ್ಲ. ಮನುಷ್ಯ ಜ್ಞಾನ ಹೇಳುತ್ತೆ ಇದು ನಡೆಯಲ್ಲ. ಮನುಷ್ಯ ಜ್ಞಾನ ಹೇಳುತ್ತೆ ಯಾರು ಬೇಕಾದ್ರೂ ನಡಿಬೋದು, ನಿನಗಾಗಲ್ಲ. ಮನುಷ್ಯ ಜ್ಞಾನ ಹೇಳುತ್ತೆ ನನ್ನ ಕೈಯಿಂದ ನಿಮ್ಮನ್ನು ಬಿಡಿಸಕ್ಕೆ ಯಾರ ಕೈಯಲ್ಲಿ ಆಗಲ್ಲ. ಮನುಷ್ಯ ಜ್ಞಾನ ಹೇಳುತ್ತೆ ತಡೆಗಳನ್ನ, ಹೋರಾಟಗಳನ್ನ, ಪರ್ವತಗಳನ್ನ, ಸಮುದ್ರಗಳನ್ನ, ನದಿಗಳನ್ನ ನಮ್ಮ ಮುಂದೆ ತಂದು ಹೇಳುತ್ತೆ ಇಲ್ಲಿಂದ ನಾವು ಹೊರಗಡೆ ಹೋಗಕ್ಕಾಗಲ್ಲ, ಇದ್ರ ಮೇಲೆ ನಾನು ಜಯಿಸಕ್ಕಾಗಲ್ಲ, ಇದ್ರ ಮೇಲೆ ನಾನು ಹೋಗಕ್ಕಾಗಲ್ಲ. ಇದು ಮನುಷ್ಯನ ಜ್ಞಾನ. ದೇವರ ವಾಕ್ಯದಲ್ಲಿ ಹಿಂದೆ ಬರುತ್ತಾ ಇದ್ದಂತ ಐಗುಪ್ತ ಸೈನ್ಯವನ್ನು ನೋಡಿ ಇಸ್ರಾಯೇಲ್ ಜನರು ಹೇಳಿದ್ರು, ನಮ್ಮನ್ನ ಇಲ್ಲಿ ಸಾಯಿಸಕ್ ಬಂದಿದೆಯಾ, ಕಾರಣ ಅಲ್ಲಿ ಕೆಂಪು ಸಮುದ್ರ ದಾಟಕ್ಕಾಗಲ್ಲ ಎನ್ನುವಂತ ಒಂದು ಚಿಂತೆ. ಆದ್ರೆ ಮೋಶೆ ಹೇಳಿದನು, ನಾವು ದಾಟ್ತೇವೆ. ಕಾರಣ ನಾವು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಂಡವರಲ್ಲ, ಕರ್ತನನ್ನ ಆಧಾರ ಮಾಡಿಕೊಂಡವರು. ಬೈಬಲ್ ಅಲ್ಲಿ ನಾವು ಗಮನಿಸುತ್ತೇವೆ, ದೇವರ ವಾಕ್ಯ ಹೇಳುತ್ತೆ ಮನುಷ್ಯ ಜ್ಞಾನವನ್ನ ಆಧಾರ ಮಾಡಿಕೊಳ್ಳಬಾರದು. ಇವತ್ತು ನಾನು ಹೇಳ್ತೇನೆ, ನಿನ್ನ ಬುದ್ಧಿ ಏನೇ ಹೇಳ್ತಾ ಇರಲಿ, ನಿನ್ನ ಬುದ್ಧಿ ಹೇಳ್ಬೋದು ನಿನಗೆ ಶಕ್ತಿ ಇಲ್ಲ, ನಿನ್ನ ಬುದ್ಧಿ ಹೇಳ್ಬೋದು ನಿನಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ, ನಿನ್ನ ಬುದ್ಧಿ ಹೇಳಬಹುದು ನಿನಗೆ ವಾಕ್ಚಾತುರ್ಯ ಇಲ್ಲ, ನಿನ್ನ ಬುದ್ಧಿ ಹೇಳುತ್ತೆ ಅವನನ್ನು ಜಯಿಸೋದಕ್ಕೆ ಬಲ ನಿನಗಿಲ್ಲ, ನಿನ್ನ ಬುದ್ಧಿ ಹೇಳುತ್ತೆ ನೀನು ಮುಂದಕ್ಕೆ ಹೋಗಕ್ಕಾಗಲ್ಲ, ನಿನಗೆ ಶಕ್ತಿ ಮುಗಿದೋಯ್ತು, ನಿನಗಿನ್ನ ಮುಂದಿನ ಜೀವನ ಇಲ್ಲ. ಅದು ಮನುಷ್ಯ ಜ್ಞಾನ. ಆದ್ರೆ ನಾನು ಹೇಳ್ತೇನೆ, ನಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳೋದಲ್ಲ, ನಮ್ಮ ನಂಬಿಕೆ ಪವಿತ್ರಾತ್ಮನ ಶಕ್ತಿಯನ್ನು ಆಧಾರ ಮಾಡಿಕೊಂಡಿದ್ದು. ಬೈಬಲ್ ಅಲ್ಲಿ ಜಕರಿಯ 4ನೇ ಅಧ್ಯಾಯದಲ್ಲಿ ಈಗ ಜೆರುಬ್ಬಾಬೆಲನ ಮುಂದೆ ಒಂದು ದೊಡ್ಡ ಮಹಾಪರ್ವತ ಇದೆ. ಮಹಾಪರ್ವತವನ್ನು ನೋಡಿ ಜೆರುಬ್ಬಾಬೆಲನಿಗೊಂದು ಪ್ರಶ್ನೆ, ಜೆರುಬ್ಬಾಬೆಲೆ, ಈ ಮಹಾಪರ್ವತ ಅದನ್ನ ಯಾರನ್ನೆಲ್ಲ ಸಮ ಮಾಡಕ್ ಸಾಧ್ಯ? ನಿನ್ ಮುಂದೆ ಒಂದು ದೊಡ್ಡ ಉದ್ದೇಶ ಇದೆ, ನಿನ್ನ ಮುಂದೆ ಆಲಯ ಕಟ್ಟಬೇಕು, ಸೇವೆ ಮಾಡಬೇಕು, ಅಭಿಷಕ್ತನಾಗಿರ್ಬೇಕು, ಅಭಿಷೇಕ ನಿನ್ನ ಮೇಲೆ ಇದೆ, ಸೇವೆ ಇದೆ, ಸೇವೆ ದರ್ಶನ ಇದೆ. ಆದ್ರೆ ನಿನ್ನ ಮುಂದೆ ದೊಡ್ಡ ಪರ್ವತ ಇದೆ. ಯಾರು ಜಯಿಸಕ್ ಸಾಧ್ಯ? ಯಾರನ್ನೆಲ್ಲ ಸಮ ಮಾಡಕ್ ಸಾಧ್ಯ? ಯಾರು ನಿನ್ನ ಮುಂದೆ ಬಾಗಿಲು ತೆರೆದು ಕೊಡಕ್ ಸಾಧ್ಯ? ಯಾರು ನಿನಗಾಗಿ ದಾರಿ ಸಿದ್ಧ ಮಾಡಕ್ ಸಾಧ್ಯ? ತಕ್ಷಣ ದೂತನು ಅಲ್ಲಿ ರಂಗ ಪ್ರವೇಶ ಮಾಡುತ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಜೆರುಬ್ಬಾಬೆಲೆ, ನಿನ್ನ ಮುಂದೆ ಇರುವ ಪರ್ವತವನ್ನು ನೋಡಿ ಲೋಕದವರು ಜನರು ಏನ್ ಬೇಕಾದ್ರೂ ಹೇಳಲಿ, ಆದ್ರೆ ದೂತ ಹೇಳಿದ ಪರಾಕ್ರಮದಿಂದ ಅಲ್ಲ, ಶಕ್ತಿಯಿಂದ ಅಲ್ಲ, ಯೆಹೋವನ ಆತ್ಮನಿಂದ ಈ ಪರ್ವತಗಳು ನೆಲ ಸಮವಾಗುತ್ತೆ. ಇವತ್ತು ನಾನು ಹೇಳ್ತೇನೆ, ಯಾರಾದ್ರೂ ಹೇಳೋದಕ್ಕೆ ಸಾಧ್ಯನಾ? ಎಸ್ ಪಾಸ್ಟರ್, ಇಷ್ಟು ದಿನ ಬುದ್ಧಿಯನ್ನ ಭರವಸೆ ಇಟ್ಟುಕೊಂಡು ನಡೆದೆ, ಆದ್ರೆ ಈ ದಿನದ ಮೊದಲುಗೊಂಡು ನಾನು ಪವಿತ್ರಾತ್ಮನ ಮೇಲೆ ಆಧಾರಗೊಂಡು ನಾನು ನಡೆಯುತ್ತೇನೆ. ಬಲದಿಂದ ಆಗದಿರೋದು, ಶಕ್ತಿಯಿಂದ ಆಗದಿರೋದು ಪವಿತ್ರಾತ್ಮನಿಂದ ಸಾಧ್ಯ. ಪವಿತ್ರಾತ್ಮನಿಂದ ಸಾಧ್ಯ, ಪವಿತ್ರಾತ್ಮನಿಂದ ಸಾಧ್ಯ, ಪವಿತ್ರಾತ್ಮನಿಂದ ಸಾಧ್ಯ. ನಿನ್ನ ಕುಟುಂಬದಲ್ಲಿ ಬಿಡುಗಡೆ ಮಾಡೋದಕ್ಕೆ ಪವಿತ್ರಾತ್ಮನಿಗೆ ಸಾಧ್ಯ. ನಿನ್ನ ನಷ್ಟವಾದ ಅವಯವಗಳಿಗೆ ಜೀವ ಕೊಡೋದಕ್ಕೆ ಪವಿತ್ರಾತ್ಮನಿಗೆ ಸಾಧ್ಯ. ನಿನ್ನ ಸತ್ತಂತ ಅವಸ್ಥೆಗಳನ್ನ ಮತ್ತೆ ಜೀವವಾಗಿ ಎಬ್ಬಿಸುವುದಕ್ಕೆ ಯಾರಾದ್ರೂ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ.
ಪವಿತ್ರಾತ್ಮನಿಗೆ ಸಾಧ್ಯ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮನನ್ನ ಆಧಾರ ಮಾಡಿಕೊಂಡಿರೋ ನೀವು ಎಂದಿಗೂ ಸೋಲೋದಕ್ಕೆ ನನ್ನ ದೇವರು ಅವಕಾಶ ಮಾಡಿಕೊಡೋದಿಲ್ಲ. ಶುಭಾಲಾರ ಹಾತನಾದನ ವೈಡ ಪ್ರಮಾಣಗರ ನಾನು ಇದನ್ನು ಹೇಳಿ ನಿಲ್ಲಿಸ್ತೀನಿ ನೋಡ್ರಿ. ಲುಸ್ತಾ ಎನ್ನುವ ಜಾಗದಲ್ಲಿ ಹುಡ್ದಾಗಿಂದ ಕುಂಟನಾದ ಒಬ್ಬ ಮನುಷ್ಯನಿದ್ದಾನೆ. ಎದ್ದು ನಡೆಯಕ್ಕೆ ಆಗ್ತಾ ಇಲ್ಲ. ಆದ್ರೆ ಈ ಲುಸ್ತಾದಲ್ಲಿ ಕುಂಟ ಪೌಲ ಸಂತೆ ಬೀದಿಯ ನಡು ಭಾಗದಲ್ಲಿ ನಿಂತ್ಕೊಂಡಿರೋ ಪ್ರಸಂಗವನ್ನ ಗಮನ ಇಟ್ಟು ಕೇಳ್ತಾ ಇದ್ದಾನೆ. ನಾನು ಹೇಳ್ತೀನಿ, ಯಾರಾದ್ರೂ ಪ್ರಸಂಗ ಗಮನ ಇಟ್ಟು ಕೇಳ್ತಾ ಇದ್ದೀರಾ? ನಾನು ಕೇಳ್ತೀನಿ ಇನ್ನೊಂದ್ಸರಿ, ಯಾರಾದ್ರೂ ಪ್ರಸಂಗ ಗಮನ ಇಟ್ಟು ಕೇಳ್ತಾ ಇದ್ದೀರಾ? ನಾನು ಹೇಳ್ತೀನಿ, ಅದ್ರ ಅರ್ಥ ನಿಮ್ಮ ಬಿಡುಗಡೆ ಹತ್ತಿರ ಆಯಿತು ಅಂತ. ಬೈಬಲ್ ಅಲ್ಲಿ ಗಮನಿಸಿ, ಲುಸ್ತಾ ಎನ್ನುವ ಸ್ಥಳದಲ್ಲಿ ಒಬ್ಬ ಹುಟ್ಟು ಕುಂಟ ಪ್ರಸಂಗವನ್ನ ಹೇಗೆ ಕೇಳ್ತಾ ಇದ್ದಾನೆ? ಗಮನವಿಟ್ಟು ಕೇಳ್ತಾ ಇದ್ದಾನೆ. ಸಂತೆ ಅದು, ಜನ ಅತ್ತೈತೆ ತಿರುಗಾಡ್ತಾ ಇದ್ದಾರೆ, ಎತ್ತ ಕಡೆ ನೋಡ್ತಾ ಇಲ್ಲ, ಪೌಲನನ್ನೇ ನೋಡ್ತಾ ಇದ್ದಾನೆ. ನೀನು ಮಾತಾಡು, ನಾನು ಕೇಳ್ತೀನಿ, ನೀನು ಮಾತಾಡು, ಪ್ರಸಂಗ ಮಾಡು, ಕೇಳ್ತಾ ಇದ್ದೀನಿ. ನೀನು ಪ್ರಸಂಗ ಮಾಡ್ತಾ ಇರೋದು ನನಗೋಸ್ಕರನೇ. ಅವನು ಪ್ರಸಂಗ ಮಾಡ್ತಾ ಇದ್ದಾನೆ, ಈ ಕುಂಟ ಕೇಳ್ತಾ ಇದ್ದಾನೆ. ತಕ್ಷಣ ಆ ಕುಂಟನ ಕಡೆ ಪೌಲನ ತಿರ್ಕೊಳ್ತಾನೆ. ಅವನನ್ನು ನೋಡಿದಾಗ ವಾಕ್ಯ ಕೇಳ್ತಿರೋನ ಮುಖದಲ್ಲಿ ಒಂದು ಗುರುತು ಕಾಣಲ್ಪಡಿತು, ಇವನಿಗೆ ಸೌಖ್ಯವಾಗುವ ನಂಬಿಕೆ ಇದೆ. ವಾಕ್ಯ ಕೇಳುವವನ ಮುಖದಲ್ಲಿ ಒಂದು ಚಿಹ್ನೆ, ಒಂದು ಅಕ್ಷರ, ಒಂದು ಗುರುತು ಬರೆಯಲ್ಪಟ್ಟಿತು. ಇವನು ಸೌಖ್ಯ ಕೇಳಲಿಲ್ಲ, ಇವನು ಕೇಳಿದ್ದು ಪ್ರಸಂಗ. ನನಗೆ ಅದ್ಭುತಕ್ಕಾಗಿ ಪ್ರಾರ್ಥನೆ ಮಾಡುವಂತ ಕುಂಟ ಕೇಳಲಿಲ್ಲ, ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡೋಂಥ ಕುಂಟ ಕೇಳಲಿಲ್ಲ, ಎದ್ದು ನಡಿಯಂಗ್ ಮಾಡೋಂಥ ಕುಂಟ ಕೇಳಲಿಲ್ಲ. ಕುಂಟ ಕುತ್ಕೊಂಡು ಏನ್ ಕೇಳಿದ ಗೊತ್ತಾ? ಪ್ರಸಂಗ ಕೇಳ್ತಾ ಇದ್ದಾನೆ. ಅವನ ಅದ್ಭುತವನ್ನ ಕೇಳಲಿಲ್ಲ, ಬಿಡುಗಡೆ ಕೇಳಲಿಲ್ಲ. ವಾಕ್ಯ ಮಾತಾಡು, ಯೇಸುವಿನ ಕುರಿತಾಗಿ ಮಾತಾಡು, ನಂಬಿಕೆಯನ್ನು ಮಾತಾಡು, ಬೇರೆ ಪ್ರಸಂಗ ಕೇಳ್ತಾ ಇದ್ದ. ತಕ್ಷಣ ಪೌಲ ಅವನ ಕಡೆ ತಿರ್ಕೊಂಡ, ನೀನ್ ಬೇರೆ ಪ್ರಸಂಗ ಕೇಳಿದೆ, ಆದ್ರೆ ಪ್ರಸಂಗದಲ್ಲಿರೋ ಶಕ್ತಿ ನಿನಗೆ ಗೊತ್ತಿಲ್ವಲ್ಲ, ಈಗ ಶಕ್ತಿಯನ್ನು ಕಾಣು ಅಂತ ಹೇಳಿ ಆ ಕುಂಟನನ್ನು ನೋಡಿ ಹೇಳಿದ, ನಜರೇತಾದ ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು. ಬೈಬಲ್ ಹೇಳುತ್ತೆ, ತಕ್ಷಣ ಅವನ ಕಾಲುಗಳಲ್ಲಿ ದೇವರ ಶಕ್ತಿ ಇಳಿದು ಬಂತು. ಅವನು ಎದ್ದು ನಡೆದಾಡೋದಕ್ಕಾಗಿ ಪ್ರಾರಂಭಿಸಿದ. ನಾನು ಹೇಳ್ತೇನೆ, ನೀನು ಕೇವಲ ಪ್ರಸಂಗ ಅಲ್ಲ ಕೇಳೋದು, ಪ್ರಸಂಗದಲ್ಲಿರುವ ಪರಿಶುದ್ಧಾತ್ಮನ ಶಕ್ತಿಯನ್ನ ಈ ದಿವಸಗಳಲ್ಲಿ ಅನುಭವಿಸಲಿಕ್ಕಾಗಿ ಹೋಗ್ತೀರಾ. ಯೇಸುವಿನ ನಾಮದಲ್ಲಿ ನಿನ್ನನ್ನ ಕುಂಟುತನ ಮಾಡಿದಂತ ಏನೇ ಕಾರ್ಯ ಆದ್ರೂ ವಾಕ್ಯವನ್ನ ಗಮನ ಇಟ್ಟು ಕೇಳ್ತಿರೋ ದೇವರ ಮಕ್ಕಳೇ, ನಾನು ಹೇಳ್ತೇನೆ, ಇಲ್ಲಿ ಸ್ತೋತ್ರ ಹೇಳಬೇಕಾದ್ರೆ ನಿಮ್ಮ ಮೇಲೆ ಶಕ್ತಿ ಇಳಿದು ಬರ್ತಾ ಇದೆ. ನಿಮ್ಮನ್ನ ಎದ್ದು ನಡೆದಾಡತಕ್ಕಂತೆ ಮಾಡುವ, ನಿನ್ನನ್ನು ಎದ್ದು ಚಲಿಸತಕ್ಕಂತೆ ಮಾಡುವ, ಅನೇಕ ವರ್ಷಗಳಿಂದ ನಿನ್ನನ್ನು ಕಟ್ಟಾಕಿದಂತ ಎಲ್ಲ ಪರಿಸ್ಥಿತಿಗಳನ್ನ, ಎಲ್ಲ ಬಂಧನಗಳನ್ನ, ಎಲ್ಲ ಹೋರಾಟಗಳನ್ನ ಯೇಸುವಿನ ನಾಮದಲ್ಲಿ ಬಿಚ್ಚಿ ಬಿಡಲಿಕ್ಕೆ ಸಾಧ್ಯವಾಗುವ ಆ ನರಗಳಿಗೆ, ಆ ಎಲುಬುಗಳಿಗೆ, ಆ ಮಾಂಸಗಳಿಗೆ, ಆ ಪರಿಸ್ಥಿತಿಗಳಿಗೆ ಜೀವವನ್ನು ಉಂಟು ಮಾಡುವ ಪರಿಶುದ್ಧಾತ್ಮನ ಶಕ್ತಿ, ಪರಿಶುದ್ಧಾತ್ಮನ ಶಕ್ತಿ, ಪರಿಶುದ್ಧಾತ್ಮನ ಶಕ್ತಿ ಈಗ ಕೆಲವರ ಮೇಲೆ ಇಳಿದು ಬರ್ತಾ ಇದೆ. ಈಗ ಕೆಲವರ ಮೇಲೆ ಇಳಿದು ಬರ್ತಾ ಇದೆ. ಈ ಆಲಯದಲ್ಲಿ ಕೆಲವರ ಮೇಲೆ ಇಳಿದು ಬರ್ತಾ ಇದೆ. ಯೇಸುವಿನ ನಾಮದಲ್ಲಿ ನೀನು ಎದ್ದಾಡತಕ್ಕಂತೆ ಒಂದು ಫಲ ನಿನ್ನ ಒಳಗಡೆ ಇಳಿದು ಬರ್ತಾ ಇದೆ. ನಿನ್ನನ್ನು ಸೋಲಿಸುವಂತ ಎಲ್ಲ ದುರಾತ್ಮನ ಶಕ್ತಿಗಳನ್ನ ಜಯಿಸತಕ್ಕಂತ ಒಂದು ಫಲ ಯೇಸುವಿನ ನಾಮದಲ್ಲಿ ನಿನ್ನ ಪರಿಸ್ಥಿತಿಗಳಿಗೆ ಒಂದು ಜೀವವನ್ನು ಉಂಟು ಮಾಡುವ ದೇವರ ಫಲ ಕೆಲವೊಂದು ಮಣ್ಗುಡಾರಗಳಲ್ಲಿ ಇಳಿದು ಬರ್ತಾ ಇದೆ. ಹೊಂದಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ. ಊರಬಾಲಾರ ಶಾದಾಲಬ ಅಂದನ ಮಲ್ಕದನಾದನ ವೈಡಮನಂಬಲಾದನ ಊರಕದಲಬ. ಅಲ್ಪ ನಿಮಿಷ ಕರಗಳನ್ನು ಗಟ್ಟಿಯಾಗಿ ತಟ್ಟಿ. ಶಕ್ತಿ ಇಳಿತಾ ಇದೆ, ಶಕ್ತಿ ಇಳಿತಾ ಇದೆ. ನೆತ್ತಿಯಿಂದ ಪಾದದವರೆಗೂ ನೀನು ಪ್ರಸಂಗ ಕೇಳಿ ಹೋಗೋದು ಮಾತ್ರ ಅಲ್ಲ, ರಿಸೀವ್ ರಿಸೀವ್ ಶಕ್ತಿ ಇಳಿಯಲಿ. ನಮ್ಮ ನಂಬಿಕೆ ಆಧಾರಗೊಂಡಿರೋದು ಮನುಷ್ಯ ಜ್ಞಾನವನ್ನಲ್ಲ, ನಮ್ಮ ನಂಬಿಕೆನ ಆಧಾರಗೊಂಡಿದ್ದು ಪರಿಶುದ್ಧಾತ್ಮನನ್ನ. ಯಾರಾದ್ರೂ ಗಟ್ಟಿಯಾಗಿ ಕೂಗಿ ಹೇಳ್ರಿ, ಪರಿಶುದ್ಧಾತ್ಮನೇ ನಾನು ಸ್ವಾಗತ ಮಾಡುತ್ತೇನೆ. ಪವಿತ್ರಾತ್ಮ
ಪವಿತ್ರಾತ್ಮನೇ ನನ್ನಲ್ಲಿ ಕ್ರಿಯೆ ಮಾಡು. ಪವಿತ್ರಾತ್ಮನೇ ನಮ್ಮ ಕುಟುಂಬದ ಮೇಲೆ ಕ್ರಿಯೆ ಮಾಡು. ಪವಿತ್ರಾತ್ಮನೇ ನನ್ನ ಪರಿಸ್ಥಿತಿಗಳ ಮೇಲೆ ಕ್ರಿಯೆ ಮಾಡು. ಪವಿತ್ರಾತ್ಮನೇ ನನ್ನ ವ್ಯಕ್ತಿ, ನನ್ನ ಕುಟುಂಬದ ವಿಷಯಗಳ ಮೇಲೆ ಕ್ರಿಯೆ ಮಾಡು. ಯಾರಾದ್ರೂ ವೆಲ್ಕಮ್ ಹೋಲಿ ಸ್ಪಿರಿಟ್.